ಜಗದೊಡೆಯನಾದ ಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ ಸಂದರ್ಭದಲ್ಲಿ ಋಷಿಗಳು ಮುನಿಗಳ ಆಶ್ರಮದ ಅಗ್ನಿಯ ಕುಂಡದಲ್ಲಿ ಅಗ್ನಿ ಜ್ವಾಲಾಮಯವಾಗಿ ಉರಿತಾ ಇದೆಯಂತೆ. ಯದ್ಯಪಿ ಅಗ್ನಿಯ ಕುಂಡಕ್ಕೆ ಕಟ್ಟಿಗೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ. ಯಾಕಂದರೆ ಅದು ರಾತ್ರಿ ಕಾಲ, ಹೋಮ ಮಾಡುವ ಕಾಲವೇ ಅಲ್ಲ. ಅಂಥ ಕಾಲದಲ್ಲಿ ಯಜ್ಞಕುಂಡದಿಂದ ಯಜ್ಞಪುರುಷನಾದ ಅಗ್ನಿ ತಾನು ಪ್ರಜ್ವಲಿಸ್ತಾ ಇದ್ದಾನಂತೆ. ಮಲಗಿರುವ ಮುನಿಗಳಿಗೆ ಅಗ್ನಿ ಎಚ್ಚರಿಸ್ತಾ ಇದ್ದಾನಂತೆ. ದೇವರು ಅವತಾರ ಮಾಡುವ ಈ ಪರ್ವಕಾಲದಲ್ಲಿ ಮಲಗಿದ್ದೀರಲ್ಲ, ಹೇಳಿ, ಈಗ ಎದ್ದು ನನ್ನನ್ನು ಆರಾಧನೆ ಮಾಡಿ. ಈಗ ನೀವು ಆರಾಧನೆ ಮಾಡಿದರೆ ಈಗ ತುಪ್ಪವೂ ಬೇಡ, ಇಂಧನವೂ ಬೇಡ, ಬರೀ ಮಂತ್ರ ಹೇಳಿ ಅಗ್ನಿ ಸಾಕ್ಷಿಯಾಗಿ ಭಗವಂತನನ್ನು ಅಪೌರುಷೇಯವಾದ ವೇದಗಳಿಂದ ಕೊಂಡಾಡಿ ಸಾಕು, ನಾನು ನಿಮಗೆ ಅನುಗ್ರಹ ಮಾಡ್ತೇನೆ. ಇದು ಅತ್ಯಂತ ಪರ್ವಕಾಲ ಅಂತ ಅಗ್ನಿ ಮಲಗಿದ ಮುನಿಗಳನ್ನು ಎಬ್ಬಿಸ್ತಾ ಇದ್ದಾನಂತೆ. ಅಗ್ನಿಯ ಜ್ವಾಲೆ ಊರ್ಧ್ವಮುಖವಾಗಿ ಹರಿತಾ ಇದೆ. ಇದು ಭಗವಂತನ ಅವತಾರದ ಪಾವಿತ್ರತೆಯನ್ನು ಸೂಚಿಸ್ತಾ ಇದೆ. ಕೃಷ್ಣ ಪರಮಾತ್ಮ ಹುಟ್ಟಿದಾಗ ಒಳ್ಳೆ ತಣ್ಣನೆಯ ಗಾಳಿ ಬೀಸ್ತಾ ಇದೆಯಂತೆ. ಜಾತೌ ಹರೌ ಸ್ವರ್ಪಿತ ಪುಷ್ಪವರ್ಷೈ ಗಿರ್ಭಿಸ್ತುವದ್ಭಿ ಸುರಸಿದ್ಧ ಸಂಗೈ ದೂರೇ ವಿದೂತ ಇವ ವಿಘ್ನಭಿತ್ಯ ಮೇಘಾದಿಗಂತಂ ಯಯುರಂಬರಾಂತರಾತ್. ಕೃಷ್ಣ ಪರಮಾತ್ಮ ಹುಟ್ಟಿದ ಸಂದರ್ಭದಲ್ಲಿ ದೇವತೆಗಳೆಲ್ಲ ಕೃಷ್ಣನನ್ನು ಕೊಂಡಾಡ್ತಾ ಆ ಭಗವಂತನ ಮೇಲೆ ಪುಷ್ಪವೃಷ್ಟಿ ಮಾಡಿದ್ರಂತೆ. ಪುಷ್ಪವೃಷ್ಟಿ ಮಾಡಿದಾಗ ಮೋಡಗಳೆಲ್ಲ ಪಕ್ಕಕ್ಕೆ ಹೋಯ್ತಂತೆ. ಯಾಕೆ? ಇದು ಕೃಷ್ಣನಿಗೆ ಮಾಡ್ತಾ ಇರತಕ್ಕಂಥ ಹೂವಿನ ಅಭಿಷೇಕ. ನಾವು ಅಡ್ಡಡ್ಡ ಹೋಗಬಾರ್ದು ಅಂತ ಹೇಳಿ ನಿಜವಾಗಿಯೂ ಏನು ಹೇಳಬೇಕಿದೆ? ಕೃಷ್ಣ ಹುಟ್ಟುವಾಗ ನಭಪ್ರಸನ್ನ ಭಾಗವತದಲ್ಲಿ ಬರುತ್ತೆ. ಆಕಾಶ ನಿರ್ಮಲವಾಗಿತ್ತು. ಸಜ್ಜನರ ಮನಸ್ಸು ಹೇಗೆ ದೋಷರಹಿತವಾಗಿ ನಿರ್ಮಲವಾಗಿರುತ್ತೋ ಹಾಗೆ ಕೃಷ್ಣ ಪರಮಾತ್ಮ ಹುಟ್ಟಿದಾಗ ಆಕಾಶ ನಿರ್ಮಲವಾಗಿತ್ತಂತೆ. ಅದು ನಿರ್ಮಲವಾಗಿತ್ತು ಅಂದರೆ ಮೋಡ ಇರಲಿಲ್ಲ ಅಂತ. ಮೋಡ ಇರಲಿಲ್ಲ ಅನ್ನೋದನ್ನು ವಾದಿರಾಜರು ಹೇಗೆ ಹೇಳ್ತಾರೆ ಅಂದರೆ, ದೇವತೆಗಳೆಲ್ಲ ದೇವರ ಮೇಲೆ ಹೂವು ಹಾಕಿದ್ರಂತೆ. ಆ ಹೂವಿಗೆ ನಾವು ಅಡ್ಡ ಬರಬಾರ್ದು ಅಂತ ಮೇಘಗಳು ಪಕ್ಕಕ್ಕೆ ಹೋಯ್ತಂತೆ. ಇಡೀ ಜಗತ್ತು ಭಗವಂತ ಹುಟ್ಟಿದಾಗ ಅತ್ಯದ್ಭುತವಾಗಿ ಆಶ್ಚರ್ಯ ವಸ್ತುವನ್ನು ನೋಡುವಂತೆ ಕೃಷ್ಣನನ್ನು ನೋಡ್ತಾ ಇದೆಯಂತೆ. ಇದೇನು ಆಶ್ಚರ್ಯ? ಯಾರು ಮಕ್ಕಳೇ ಹುಟ್ಟಲ್ಲೇನು? ಹಾಗೆ ಕೃಷ್ಣ ಹುಟ್ಟಿದ್ದಾನೆ ಹಾಗೆ ತಿಳ್ಕೊಳ್ಬಾರ್ದು. ಏನು ವಿಶೇಷ? ಅಜನ್ಮನಸ್ತಸ್ಯ ಹಿ ಜನ್ಮಕಾಲೇ ಚರಾಚರಂ ತುಷ್ಟಮಬುತ್ಕಿಲೇದಂ ತಥಾ ಹಿ ತುಷ್ಟಿರ್ಭುವಿ ಕಸ್ಯ ನ ಸ್ಯಾತ್ ಅದೃಷ್ಟಪೂರ್ವಸ್ಯ ನಿರೀಕ್ಷಣೇನ. ಕೃಷ್ಣ ಹುಟ್ಟಿದಾಗ ಇಡೀ ಜಗತ್ತು ಅತ್ಯಾಶ್ಚರ್ಯದಿಂದ ಕೃಷ್ಣನನ್ನು ನೋಡ್ತಾ ಇದೆ. ಎಷ್ಟು ನೋಡಿದರೂ ನೋಡಿ ದಣಿಯವು ಕಂಗಳು. ಮತ್ತೆ ಮತ್ತೆ ನೋಡಬೇಕು ಅನ್ನುವಂಥದ್ದು ಆ ಭಗವಂತನ ಅದ್ಭುತವಾದ ಸೌಂದರ್ಯ. ಏನು ವಿಶೇಷ? ವಾದಿರಾಜರು ಹೇಳ್ತಾರೆ, ಈ ಭೂಮಿಯಲ್ಲಿ ಎಂದು ನೋಡದೇ ಇರುವಂತಹ ಒಂದು ವಸ್ತುವನ್ನು ನೋಡಿದಾಗ ಜನ ಆಶ್ಚರ್ಯಪಡ್ತಾರೆ. ಈ ಕೃಷ್ಣ ಎಂಥವ ಅಂದರೆ ಹುಟ್ಟಿಲ್ಲದವ, ಹುಟ್ಟೇ ಇಲ್ಲದವ ಹುಟ್ಟಿದ್ದಾನೆ ಅಂದರೆ ಅದಕ್ಕಿಂತ ಆಶ್ಚರ್ಯ ಏನು? ತುಂಬ ಅದೃಷ್ಟ ಇದ್ದವರಿಗೆ ಮಾತ್ರ ಕೃಷ್ಣನನ್ನು ನೋಡುವ ಯೋಗ. ಯಾರಿಗೆ ಪುಣ್ಯ ಕಡಿಮೆ ಇದೆ, ಯಾರಿಗೆ ಅದೃಷ್ಟ ಇಲ್ಲ, ಅವರಿಗೆ ಕೃಷ್ಣನ ನೋಡುವ ಯೋಗ್ಯತೆ ಇಲ್ಲ. ಹೀಗಾಗಿ ಇಡೀ ಜಗತ್ತು
ಹುಟ್ಟದಿರುವ ಭಗವಂತ ಹುಟ್ಟಿದಾಗ ಅವನನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಕಾರಣ ಅದೃಷ್ಟಪೂರ್ವಸ್ಯ, ಹಿಂದೆ ಈ ಕೃಷ್ಣನ ರೂಪವನ್ನು ಜನ ನೋಡಿಲ್ಲ. ಅತ್ಯದ್ಭುತವಾದ ರೂಪ, ಇಂಥ ಹುಟ್ಟು, ಇಂಥ ಅದ್ಭುತವಾದ ಮಗುವನ್ನು ಕಂಡೇ ಇಲ್ಲ. ಅದಕ್ಕೆ ತಮದ್ಭುತಂ ಬಾಲಕಂ ಅಂದರು. ಎಷ್ಟೋ ಮಕ್ಕಳಿದ್ದಾರೆ. ಕೃಷ್ಣನ ವಿಶೇಷ ಏನೆಂದರೆ ಮುದ್ದು ಸುರಿಯುವ ಮುಖ, ಅದು ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನುವಂತಹ. ಯಾಕೆಂದರೆ ಜನ್ಮದಲ್ಲಿ ಹಿಂದೆಂದೂ ನೋಡದ ಅದೃಷ್ಟ ವಸ್ತು ಅದು ಅಂತ ವರ್ಣನೆ ಮಾಡ್ತಾರೆ. ತಂದೆ ತಾಯಿಗಳು ಪ್ರಾರ್ಥನೆ ಮಾಡಿದಾಗ ಚತುರ್ಭುಜ ಪಾಣಿಯಾದ ಭಗವಂತ ತಂದೆ ತಾಯಿಗಳು ನೋಡ್ತಿರುವಾಗೆ ಪುಟ್ಟ ಮಗುವಾಗ್ಬಿಟ್ಟ. ಆ ತಾಯಿಗೆ ತಂದೆಗೆ ಮಗುವನ್ನು ಎತ್ಕೊಳ್ಬೇಕು ಅಂತ ಆಸೆ. ಆದರೆ ಎರಡೂ ಕೈಗೆ ಬೇಡಿ ಹಾಕಿಬಿಟ್ಟಿದ್ದಾರೆ, ಕಾಲಿಗೆ ಬೇಡಿ ಹಾಕಿದ್ದಾರೆ, ಮನಸ್ಸಿನಲ್ಲೇ ಕೊರಗುತ್ತಾ ಇದ್ದಾರೆ. ಇಂಥ ಮುದ್ದಾದ ಕೂಸು, ನಮ್ಮ ಕೂಸು ಎತ್ಕೊಳ್ಳಿಕ್ಕಾಗ್ತಿಲ್ವೇ ಎನ್ನುವಾಗ ಕೃಷ್ಣ ಆ ಪುಟ್ಟ ಮಗು ಆ ತಂದೆ ತಾಯಿಗಳನ್ನು ನೋಡ್ತು. ಹೀಗೆ ನೋಡಿದ್ದೇ ತಡ ಅವರ ಕೈಯಲ್ಲಿರ್ತಕ್ಕಂಥ ಕಾಲಲ್ಲಿರ್ತಕ್ಕಂಥ ಎಲ್ಲ ಬಂಧನ ಕಳಚಿ ಹೋಯ್ತಂತೆ. ವಾದಿರಾಜರು ಇದನ್ನು ವರ್ಣನೆ ಮಾಡ್ತಾರೆ, ಹೇಳ್ತಾರೆ. ಶರೀರಿಣಾಂ ಸ್ಥಾವರ ಜಂಗಮಾನ ನಿರೀಕ್ಷಣೇನೈವ ವಿಮೋಕ್ಷದೋಹಂ ಇತೀವ ವಿಜ್ಞಾಪಯಿತುಂ ಸದೃಷ್ಟೋ ಜಹಾರ ಪಿತ್ರೋರ್ನಿಗಡಸ್ಯ ಬಂಧನಂ. ಭಗವಂತ ಏನು ತಿಳಿಸ್ತಾ ಇದ್ದಾನೆ? ಯಾರ ಮೇಲೆ ನನ್ನ ದೃಷ್ಟಿ ಬೀಳುತ್ತೋ ಅವರ ಸಂಸಾರ ಬಂಧನವನ್ನೇ ನಾನು ಕಡಿತೇನೆ. ಲಿಂಗದೇಹದ ಬಂಧನದಿಂದಲೇ ಬಿಡುಗಡೆ ಕೊಡುವ ನನಗೆ ಈ ಯಾವುದೋ ಕಬ್ಬಿಣದ ಸರಪಳಿಯ ಬಂಧನ ಏನೂ ದೊಡ್ಡದಲ್ಲ. ನಾನು ಒಮ್ಮೆ ನಿಮ್ಮನ್ನು ನೋಡಿದರೆ ಸಾಕು, ನಿಮ್ಮ ಜನ್ಮ ಜನ್ಮಾಂತರದ ಕಗ್ಗಟ್ಟು ಬಂಧನ ಅದನ್ನು ಬಿಡುಗಡೆ ಮಾಡ್ತೇನೆ. ಅದಕ್ಕೆ ನನ್ನ ಒಂದು ನೋಟ ಸಾಕು ಅಂತ. ನಿರೀಕ್ಷಣಾನೈವ, ಕೇವಲ ಒಮ್ಮೆ ನಾನು ನೋಡಿದರೆ ಸಾಕು. ಯಮೈಷ ವೃಣತೆ ತೇನ ಲಭ್ಯ. ಭಗವಂತ ಒಮ್ಮೆ ನಮ್ಮನ್ನು ನೋಡಿದ್ರೆ ಸಾಕು. ಒಂದು ನೋಡಿ ಇನ್ಯಾರಿಗೋ ಹೇಳಿ ಇನ್ನೇನೋ ಇನ್ಫ್ಲೂಯೆನ್ಸ್ ಮಾಡಿ ಲೆಟರ್ ಬರ್ಕೊಟ್ಟು ಒಂದು 4-5 ವರ್ಷ ಆದಮೇಲೆ ನಿಮ್ಮ ಬಂಧನದಿಂದ ಬಿಡುಗಡೆ ಅಲ್ಲ. ಕೆಲವರು ಔಷಧಿ ಕೊಟ್ಟಾಗ ಹೇಳ್ತಾರೆ 3 ದಿವಸ ತಗೊಳ್ಳಿ ಆಮೇಲೆ ಬನ್ನಿ ಅಂತ, ಅಂದರೆ ಇದ್ದರೆ ಅಂತ. ಯಾಕೆಂದರೆ ಔಷಧಿ ಕೊಡೋರಿಗೂ ನೀವು ರೋಗದಿಂದ ಬಿಡುಗಡೆ ಆಗ್ತೀರಿ ಎನ್ನುವ ಗ್ಯಾರಂಟಿ ಇಲ್ಲ. ಆದರೆ ಭಗವಂತನ ಮಹಿಮಾ ಎಂಥದ್ದು, ನಾನು ಒಮ್ಮೆ ನೋಡಿದರೆ ಸಾಕು ನಿಮ್ಮನ್ನು. ನಾವು ದಿನ ದೇವರ ಹತ್ರ ಯಾಕೆ ಬರ್ತೀವಿ? ದೇವರು ನಮ್ಮನ್ನು ಇನ್ನೂ ನೋಡಿಲ್ಲ. ನಮ್ಮನ್ನು ನೋಡಲಿ ಅಂತ ನಾವು ದಿನ ಅವನ್ನ ನೋಡ್ತೀವಿ. ಸುಮ್ಮನೆ ನೋಡಿ ಮನೆಗೆ ಹೋದರೆ ಪ್ರಯೋಜನ ಇಲ್ಲ. ನೋಡುವಾಗ ದೇವರಿಗೆ ಹೇಳಬೇಕಂತ, ಸ್ವಾಮಿ ದಿನ ನಾನು ನಿನ್ನ ನೋಡ್ಲಿಕ್ಕೆ ಬರ್ತೇನೆ, ನೀನು ಬ್ಯುಸಿ, ನಿನಗೆ ನನ್ನಂಥವ್ರು ಎಷ್ಟು ಜನನೋ ಗೊತ್ತಿಲ್ಲ, ಕೋಟಿ ಕೋಟಿ ಜನ ಇದ್ದಾರೆ. ನಂದು ಒಂದೇ ಪ್ರಾರ್ಥನೆ, ಇಷ್ಟು ವರ್ಷ ಬಿಡದೆ ನೋಡ್ಲಿಕ್ಕೆ ನಾ ಬರ್ತಾ ಇದ್ದೇನೆ, ನೀನು ನನ್ನನ್ನು ಯಾವತ್ತು ನೋಡ್ತೀಯ ಕೇಳಬೇಕು, ದಿನ ಕೇಳಬೇಕಂತ. ನೀವೇ ಬರುವಾಗ ವಾರಕ್ಕೊಂದು ಸತಿನೋ ವರ್ಷಕ್ಕೊಂದು ಸತಿನೋ ತಿಂಗಳಿಗೊಂದು ಸತಿನೋ ಬಂದರೆ ಏನು ಬರಲೇ ಇಲ್ಲ, ಅಯ್ಯೋ ಪುರುಸೊತ್ತೇ ಇಲ್ಲ ಅನ್ನೋದಾದರೆ 14 ಲೋಕದಲ್ಲಿ 84 ಲಕ್ಷ ಜೀವರಾಶಿಗಳಿಗೆ ಇಂಬಿಟ್ಟು ಸಲಹುವ ಶ್ರೀನಿವಾಸನಿಗೆ ಪುರುಸೊತ್ತೆಲ್ಲಿದೆ ರೀ? ನೀವು ಜನ್ಮ ಜನ್ಮದ ಒಳಗೆ ಆ ಭಗವಂತನ ನೋಡಲಿಕ್ಕೆ ತವಕದಿಂದ ಬರಬೇಕು. ದೇವರನ್ನು ನೋಡುವ ಬಯಕೆ ತುಂಬ ಆಗಬೇಕು. ಕೆಲವರು ಬರ್ತಾರೆ, ಏನೋ ಕಾಟಾಚಾರಕ್ಕೆ ಬರ್ತಾರೆ. ಎಲ್ಲ ಬಂದ್ರಲ್ಲ, ಒಬ್ಬಳೇ ಮನೇಲಿ ಕೂತೇನು ಮಾಡಲಿ, ಹಾಳಾಗಿ ಹೋಲಿ, ನಾನು ಬರ್ತೀನಿ ಅಷ್ಟೇ, ನನಗೇನು ಬರಬೇಕು ಅಂತಿಲ್ಲ. ಹೀಗೆ ಅಂದ್ಕೊಂಡು ಬಂದವ್ರಿಗೆ ದೇವರು ಯಾಕೆ ನೋಡ್ತಾನೆ? ನಾವು ಎಷ್ಟೇ ನೋಡಿದ್ರೂ ನಮ್ಮನ್ನು ದೇವರು ನೋಡೋಲ್ಲ, ದೇವರು ನಮ್ಮನ್ನು ನೋಡಬೇಕಂತ ಉಪನಿಷತ್ತು ಹೇಳುತ್ತೆ. ಕ್ರತೋಸ್ಮರ ಕ್ರತಗುಸ್ಮರ. ಭಗವಂತ ನಾನು ನಿನ್ನನ್ನು ಯಾವ ಕಾಲಕ್ಕೂ ಬಿಡದೆ ಸ್ಮರಣೆ ಮಾಡ್ತೇನೆ, ಯಾವಾಗಲೂ ನಿನ್ನ ಸ್ಮರಣೆ ನಾನು ಮಾಡ್ತೇನೆ. ನೀನು ನನ್ನ ಸ್ಮರಣೆ ಯಾವಾಗೂ ಮಾಡೋದೇನು ಬೇಡ. ನನ್ನ ಸಾವು
ಇನ್ನೇನು ಕೊನೆ ಕ್ಷಣ, ಆಗ ನೀನು ಒಮ್ಮೆ ನೆನಪಿಸ್ಕೊ ನನ್ನನ್ನು, ನನ್ನ ಭಕ್ತ ಒಬ್ಬಿದ್ದ ಪಾಪ ಅಂಥೇಳಿ ಕೊನೆಗಾಲದಲ್ಲಿ ನೀನು ಬಂದು ನನ್ನ ನಾಲಿಗೆಯಲ್ಲಿ ಕೂತು ನಿನ್ನ ನಾಮವನ್ನು ನೀನೇ ನುಡಿಸಿಕೋ. ಅದಕ್ಕಾಗೇ ನಾನು ನಿತ್ಯ ನಿನ್ನನ್ನು ನೋಡ್ತೇನೆ, ನಿನ್ನನ್ನು ಪಾಡ್ತೇನೆ, ನಿನ್ನ ಸ್ಮರಣೆ ಮಾಡ್ತೇನೆ. ಭಗವಂತ ಹೇಳ್ತಾನೆ, ನೀವು ಅನೇಕ ಜನ್ಮಗಳಲ್ಲಿ ನನ್ನ ಬಗ್ಗೆ ಕೇಳಬೇಕು, ತುಂಬ ಕೇಳಿ 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 ಕೇಳ್ತಾ ಇರಬೇಕು. ಆಗ ದೇವರಲ್ಲಿ ಭಕ್ತಿ ಅಂಕುರಿಸುತ್ತೆ. ಭಕ್ತಿ ಬಂದ ತಕ್ಷಣ ಮುಕ್ತಿ ಇಲ್ಲ, ಭಕ್ತಿಯಲ್ಲಿ ಬಹಳ ಹಂತಗಳಿದೆ. ಭಕ್ತಿ ಬರಲಿಕ್ಕಾಗಿ ಮೊದಲು ಪುರಾಣ ಕೇಳಬೇಕು, ಭಕ್ತಿ ಬಂದ ಮೇಲೆ ಮತ್ತೆ ಪುರಾಣ ಕೇಳಬೇಕು, ಭಕ್ತಿಯಿಂದ ಕೇಳಬೇಕು. ಮೊದಲು ಕೇಳುವಾಗ ಇನ್ಫಾರ್ಮೇಷನ್, ದೇವರು ಮಾಡಿದ ಉಪಕಾರವನ್ನು ನೆನಪಿಸಿ ಕೊಡ್ತಿರ್ತಾರೆ. ಇಷ್ಟೊಂದು ಮಾಡಿದಾನ, ಇವನ್ ಬಿಟ್ಟರೆ ಇನ್ಯಾರೂ ಇಲ್ವಾ, ಹಾಗಾದರೆ ಅವನು ಬಿಟ್ಟರೆ ನಿನ್ನ ಹೊರೆತು ಪೊರೆವವರ ನಾನು ಹರಿಯೇ, ನೀನು ಅಣ್ಣನಿಗಿಂತಲೂ ದೊಡ್ಡವ, ಅಪ್ಪನಿಗಿಂತಲೂ ದೊಡ್ಡವ, ಅಮ್ಮನಿಗಿಂತಲೂ ದೊಡ್ಡವ, ಇವರೆಲ್ಲ ಈ ಜನ್ಮದ ಬಂಧು, ನೀನು ಜನ್ಮಾಂತರದ ಬಂಧು. ಇವರೆಲ್ಲ ನನ್ನ ಕೈ ಬಿಡಬಹುದು, ನೀನು ಮಾತ್ರ ನನ್ನ ಕೈ ಬಿಡೋಲ್ಲ. ಅದಕ್ಕೆ ನಾನು ನಿನ್ನ ಪಾದ ಬಿಡೋಲ್ಲ. ಪಾದ ಮತ್ತು ಪದ, ಕೈಯಲ್ಲಿ ಪಾದ, ಬಾಯಲ್ಲಿ ದೇವರ ಪದ. ಯಾರು ದೇವರ ಸೇವೆ ಮಾಡ್ತಾ ಬಾಯಲ್ಲಿ ದೇವರ ಪದವನ್ನು ಹೇಳ್ತಾ ಕಿವಿಯಲ್ಲಿ ಕೇಳ್ತಾ ಇರ್ತಾರೆ, ಅವರಿಗೆ ದೇವರಲ್ಲಿ ಭಕ್ತಿ ಬರುತ್ತೆ. ಭಕ್ತಿಯಿಂದ ಮತ್ತೆ ಭಗವಂತನನ್ನು ಕೇಳ್ತಾರೆ. ಆ ಕೇಳುವಾಗ ಪರಿಪಕ್ವ ಭಕ್ತಿ ಬರುತ್ತೆ. ಆ ಪರಿಪಕ್ವ ಭಕ್ತಿ ಅಂದರೆ ಏನು ಗೊತ್ತಾ, ಕೇಳುವಾಗ ಹೃದಯ ಆರ್ದ್ರವ ಆಗತ್ತಂತೆ. ದೇವರ ಕಥೆ ಕೇಳುವಾಗ ಅದು ಒದ್ದೆ ಆಗತ್ತಂತೆ. ಹೃದಯ ಒದ್ದೆ ಆಗೋದು ಹೇಗೆ ಗೊತ್ತಾಗತ್ತಾಚಾರೆ? ದೇವರ ಕಥೆ ಕೇಳುವಾಗ ಕಣ್ಣಲ್ಲಿ ಆನಂದದ ಬಾಷ್ಪ ಬಂದರೆ ಹೃದಯದ ಕೊಳೆಯನ್ನು ಕಳೆದು ಹೊರಬಂದ ನೀರದು. ಆ ಒದ್ದೆಯಾದ ಮನಸ್ಸಿಗೆ ಭಗವಂತ ಅಂಟ್ಕೋತಾನಂತ. ಈ ತುಂಬ ಒಣ ಇದ್ದರೆ ಅಲ್ಲಿ ಏನೂ ಅಂಟ್ಕೊಳ್ಳಲ್ಲ. ನಮ್ಮದೆಲ್ಲ ಒಣ ಡ್ರೈ ಆಗಿಬಿಟ್ಟಿದೆ. ದೇವರ ವಿಚಾರಕ್ಕಂತೂ ಭಾರಿ ಡ್ರೈ ನಾವು. ಪುರಾಣನೇ ಅಯ್ಯೋ ಸ್ವಲ್ಪ ಡ್ರೈ, ಅವ್ರು ಹೇಳೋದು ಡ್ರೈ ಅಂತ. ಅವರು ಡ್ರೈ ಅಲ್ಲ, ನೀವು ಡ್ರೈ. ಅದಕ್ಕೆ ನಿಮಗೆ ಹಚ್ಕೊಳ್ತಾ ಇಲ್ಲ. ಮನಸ್ಸು ಹಸಿ ಆಗಬೇಕು. ಪರಿಪಕ್ವ ಭಕ್ತಿ ಬಂದರೆ ವಾಸನಾಮಯವಾದ ಭಗವಂತನ ಚಿತ್ರ ಹೃದಯಕ್ಕೆ ಅಂಟ್ಕೊಳ್ಳುತ್ತೆ. ಯಾರಿಗೆ ಅಂಟ್ಕೊಳ್ಳುತ್ತಲ್ಲ ಅವ್ರು ಪುರಾಣ ಕೇಳದೇ ಇದ್ದರು, ಅವ್ರ ಕಿವಿಗೇನು ಬಿದ್ದರೂ ಅದು ದೇವ್ರ ಕಥೆಯಾಗೆ ಕೇಳುತ್ತೆ. ಅವ್ರ ಕಣ್ಣಿಗೇನು ಕಂಡ್ರು ದೇವರನ್ನೇ ಕಂಡಾಗತ್ತೆ. ಇದು ಪರಿಪಕ್ವತಾ ದಶೆಯಲ್ಲಿ ಬರ್ತಕ್ಕಂಥದ್ದು. ಇದು ತುಂಬ ಹಂತ. ಕೃಷ್ಣ ಹೇಳ್ತಾನೆ, ಒಂದಿನ 1 ಗಂಟೆ 1 ವಾರ ಪ್ರವಚನಕ್ಕೆ ಬಂದ ಮಾತ್ರಕ್ಕೆ ನೀವು ನನ್ನ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನನ್ನ ಬಗ್ಗೆ ಮೊದಲು ತಿಳ್ಕೊಳ್ಬೇಕು. ಅದು 1 ದಿನ 2 ದಿನ 1 ಜನ್ಮ ಅಲ್ಲ, ತುಂಬ ಜನ್ಮದಲ್ಲಿ ನನ್ನನ್ನು ತಿಳ್ಕೊಳ್ಬೇಕು ನೀವು. ಯಾಕೆಂದರೆ ನನ್ನನ್ನು ತಿಳಿದಷ್ಟು ತಿಳಿಲಾರದು ಎಷ್ಟು ಅಂತ ಗೊತ್ತಾಗತ್ತೆ. ದೇವರನ್ನು ತಿಳಿತಾ ತಿಳಿಲಾರದ್ದು ಎಷ್ಟು ಗೊತ್ತಾಗತ್ತೆ. ಆವಾಗ ತಿಳಿದವನಿಗೆ ನಾನು ಇಷ್ಟೇನ ತಿಳಿದಿರೋದು, ಇನ್ನೂ ಇಷ್ಟಿದೆಯಾ ಅಂತ ಅದನ್ನು ತಿಳಿಯೋ ಪ್ರಯತ್ನದಲ್ಲೇ ಅನೇಕ ಜನ್ಮಗಳನ್ನು ಕಳೆದು ಬಿಡ್ತಾನೆ. ನೋಡಿ, ನೀವು ಎಕ್ಸಾಮ್ ಟೈಮಲ್ಲಿ ಪುಸ್ತಕ ತೆಗೆದು 3-4 ಹಾಳೆ ಓದ್ತಿರುವಾಗಷ್ಟೇ ನಿಮಗೆ ಗೊತ್ತಾಗತ್ತೆ ಇನ್ನೂ ಎಷ್ಟು ಪೇಜಸ್ ಉಳಿದಿದೆ ಅಂತ. ಪುಸ್ತಕನೇ ತೆಗೆದಿಲ್ಲ, ಮತ್ತು ಅವನಿಗೇನು ಪೇಜಸ್ ಬಗ್ಗೆ ಏನು ಗೊತ್ತಾಗತ್ತೆ? ನಮಗೆಲ್ಲ ಹಿಂದೆ ಎಕ್ಸಾಮ್ ಹತ್ರ ಬಂದಾಗ ಮೇಸ್ಟ್ರನ್ನ ಕೇಳ್ತಾ ಇದ್ವಿ, ಇಂಪಾರ್ಟೆಂಟ್ ಹೇಳಿ ಅಂತ. ಅವರು ಹೇಳ್ತೀವಿ ಅಂತ ಸತಾಯಿಸೋರು. ಕಡೆಗೆ ಒಂದಿನ ಹೇಳೋರು, ಮೊದಲನೇ ಪುಟದಿಂದ ಕಡೆ ಪುಟದವರೆಗೂ ಇಂಪಾರ್ಟೆಂಟು ಅಂತ. ಅಂದ್ರೆ ಇಡೀ ಪುಸ್ತಕ ಓದಿ ಅಂತ. ನಾವು ಎಷ್ಟು ಕೇಳಬೇಕು, ಏನು ಮಾಡಬೇಕು, ಇಷ್ಟು ಮಾಡಿದ್ರೆ ಸಾಕಾ, 3 ದಿನ ಸೇವೆ ಮಾಡಿದ್ರೆ ಸಾಕಾ, 2 ದಿನ ಪುರಾಣಕ್ಕೆ ಬಂದರೆ ಸಾಕಾ, ದೇವರ ಭಕ್ತರಾಗ್ಬಿಡ್ತೀವ? ದೇವರು ನೋಡಿ, ಸುಮ್ಮನೆ ಸಣ್ಣ ಉದಾಹರಣೆ ಹೇಳ್ತೇನೆ. ಜಯನಗರದಲ್ಲಿ 20-30 ತೊಗೊಳ್ಳೋಕ್ಕೆ ತುಂಬ ಧನ ಬೇಕು. ವೈಕುಂಠದಲ್ಲಿ 30-40 ತೊಗೋಬೇಕಾದ್ರೆ ಎಷ್ಟು ಧನ ಬೇಕು. ಚೂರು ಪಾರು ದುಡ್ಡಿದ್ರೆ ಈ ಊರಲ್ಲಿ ಸೈಟ್ ಸಿಗತ್ತಾ ನಿಮಗೆ? ಈ ಊರಲ್ಲೇ ಸಿಗಲ್ಲ. ಭಗವಂತ ತನ್ನ ಅರಮನೆಯಲ್ಲಿ ನಿಮಗೆ ಟಗಲ ಜಾಗ ಕೊಡಬೇಕಾದ್ರೆ
ಅನಂತಾಸನ ಶ್ವೇತದ್ವೀಪ. ಆಚಾರ್ಯ ಅಲ್ಲೇ ಯಾಕೆ ತೊಗೋಬೇಕು, ಇಲ್ಲೇ ತೊಗೊಳ್ತೀವಿ ಸೈಟ್. ಅಲ್ಲೊಂದು ಸ್ಪೆಷಲ್ ಇದೆ ರೀ. ಅಲ್ಲಿ ಯಾರು ಮನೆ ಕಟ್ತಾರೆ ವೈಕುಂಠದಲ್ಲಿ, ಅಲ್ಲಿ ಅಡುಗೆ ಮಾಡಬೇಕಾದ್ದಿಲ್ಲ, ಅಲ್ಲಿ ಜಗಳ ಇಲ್ಲ, ಕೋಪ ಇಲ್ಲ, ಮುಪ್ಪಿಲ್ಲ, ಹಸಿವು ತೃಷೆಗಳು ಇಲ್ಲ, ಅಲ್ಲಿ ಉಣುವ ದುಃಖ ಇಲ್ಲ. ಅದೇನು ಉಣ್ಣೋದು ದುಃಖನ? ದುಃಖ ರೀ, ಅದು ಮಾಡೋಕ್ಕೆ ದುಃಖ, ಅಡುಗೆ ಮಾಡಬೇಕಲ್ಲ. ಊಟದ ಹಿಂದೆ ದುಃಖ ಇದೆ, ಊಟದ ಮುಂದೆ ದುಃಖ ಇದೆ. ಊಟದ ಹಿಂದೆ ಮಾಡುವ ದುಃಖ, ಊಟ ಆದಮೇಲೆ ತೊಳೆದು ಕ್ಲೀನ್ ಮಾಡೋ ದುಃಖ. ಹಾಗಾದ್ರೆ ಮಧ್ಯ ಊಟ ದುಃಖವೇ ಅದು. ಅದಕ್ಕೆ ದಾಸರಂತಾರೆ, ಉಣುವ ದುಃಖ ಇಲ್ಲ, ಅನುಜ ತನುಜರು ಅಲ್ಲಿಲ್ಲ. ಯಾಕೆಂದರೆ ನೀವು ಮನೆ ಕಟ್ಟಿಬಿಟ್ರೆ ಪ್ರಾಬ್ಲಮ್ ಕೆಲವರಿಗೆ, ಮಕ್ಳಿಗೆ ಹಂಚೋ ಕಾಲ ಕಿರಿಕಿರಿ ಆಗುತ್ತೆ, ಅಲ್ಲಿ ಹಂಚೋ ಪ್ರಶ್ನೆನೇ ಇಲ್ಲ. ಆದ್ದರಿಂದ ಸೈಟ್ ತೊಗೊಂಡ್ರೆ ಎಲ್ಲಿ ತಗೋಬೇಕು? ವೈಕುಂಠದಲ್ಲಿ. ಅದು ತೊಗೊಂಡ್ರೆ ಸಿಗಲ್ಲ, ಅವನು ಅಲಾಟ್ ಮಾಡ್ತಾನೆ. ಅವನು ತನ್ನ ಮನೆಯಲ್ಲಿ ನಿಮಗೆ ಜಾಗ ಕೊಡಬೇಕಾದ್ರೆ 1 ಜನ್ಮ 2 ಜನ್ಮದ ಸಾಧನಕ್ಕೆ ಅದು ಸಿಗೋದಲ್ಲ, ಅನೇಕ ಜನ್ಮಗಳ ಸಾಧನ ಬೇಕು. ತುಂಬ ಜನ್ಮ ಸಾಧನ ಮಾಡಿದವರ ಮೇಲೆ ದೇವರು ಒಮ್ಮೆ ದೃಷ್ಟಿ ಹಾಕ್ತಾನೆ, ಮುಗೀತು. ದೇವರ ದೃಷ್ಟಿ ಒಮ್ಮೆ ಜೀವನ ಮೇಲೆ ಬಿದ್ದರೆ ವಸುದೇವ ದೇವಕಿಯರ ಬಿಡಿಸಲಾಗದ ಬಂಧನ ಬಿಡಿಸಿದ ಹಾಗೆ ಭಗವಂತ ಸಜ್ಜನರ ಭಕ್ತರ ಬಂಧನವನ್ನು ಬಿಡುಗಡೆ ಮಾಡ್ತೇನೆ. ಆ ಮಾಡಲಿಕ್ಕೆ ನಾನು ಒಮ್ಮೆ ನೋಟ ಸಾಕು. ಇಡೀ ಜೀವನದ ಒಳಗೆ ನಾವು ಮಾಡುವ ಎಲ್ಲ ಸತ್ಕರ್ಮಗಳಿಗೆ ಫಲವಾಗಿ ಭಗವಂತನನ್ನು ಏನು ಕೇಳಬೇಕು? ನೀವು ಮಾಡಿರುವ ದಾನ, ನೀವು ಕೇಳಿರುವ ಪುರಾಣ ಪ್ರವಚನ, ಇದು ಎಲ್ಲದರ ಫಲ ಏನು ಕೇಳಬೇಕು ದೇವರ ಮುಂದೆ? ದೇವರೇ, ನಿನ್ನನ್ನು ನಾನು ಏನೂ ಕೇಳಲ್ಲ, ನಾನು ಒಂದೇ ಒಂದು ಕೇಳ್ತೇನೆ, ನೀನು ನನ್ನನ್ನು ಒಮ್ಮೆ ನೋಡು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ದೇವರೇ, ಕಾರುಣ್ಯದಿಂದ ನನ್ನನ್ನು ಒಮ್ಮೆ ನೋಡು. ಹೇಗೇಗೋ ನೋಡಬೇಡ. ನಿಮ್ಮಪ್ಪನ ನೋಡಿದೆಯಲ್ಲ, ವಸುದೇವನ್ ನೋಡಿದೆಯಲ್ಲ, ಅಯ್ಯೋ ಪಾಪ ಎಷ್ಟು ದಿವಸದಿಂದ ಜೈಲೊಳಗಿದ್ದಾನೆ, ಹಾಗೆ ನಮ್ಮನ್ನು ನೋಡು. ಎಷ್ಟು ದಿವಸದಿಂದ ಹುಟ್ಟು ಸಾವು ಅನ್ನುವ ಬಂಧನದ ಒಳಗೆ ಸಿಕ್ಕಾಕೊಂಡಿದ್ದಾನೆ, ಅಯ್ಯೋ ಪಾಪ ಅಂತ ನಮ್ಮನ್ನು ಒಮ್ಮೆ ನೋಡು ನೀನು ಸಾಕು. ನಿನ್ನ ಒಂದು ನೋಟಕ್ಕಾಗಿ ಇಡೀ ನನ್ನ ಜೀವನದ ಓಟ ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಮಾಡುವ ಸಕಲ ಕರ್ಮಗಳ ಮೂಲ ಫಲ ಏನಂದರೆ, ದೇವರೇ ನೀನು ಪ್ರೀತನಾಗು, ನಿನ್ನ ಪ್ರೀತಿಗಾಗಿ ನನ್ನ ಎಲ್ಲ ಕರ್ಮಗಳು. ನೀನು ಪ್ರೀತನಾದರೆ ನನ್ನನ್ನು ಒಮ್ಮೆ ನೋಡು ಸಾಕು, ಇನ್ನೇನು ಬೇಡ. ಇಷ್ಟು ಕೇಳ್ಬೇಕಂತ ಅಲ್ಲ. ನೋಡಿದ್ರೆ ಏನಾಗತ್ತೆ? ಶ್ಲೋಕದಲ್ಲಿ ಹೇಳ್ತಾರೆ, ಶರೀರಿಣಾಂ ಸ್ಥಾವರ ಜಂಗಮಾನ ನಿರೀಕ್ಷಣ ನೈವ ವಿಮುಕ್ಷದೋಹಂ ಇತೀವ ವಿಜ್ಞಾಪಯಿತಂ ಸದೃಷ್ಟೋ ಜಹಾರ ಪಿತ್ರೋ ನಿಗಡಸ್ಯ ಬಂಧನಂ. ನೋಡಿ, ದೇವರು ನಮ್ಮನ್ನು ಕಾರುಣ್ಯದಿಂದ ನೋಡಬೇಕಾದ್ರೆ ದೇವರೇ ಬಂದು ಏನಪ್ಪ ಅಂತ ಹಿಂಗೆ ನಮ್ಮನ್ನು ನೋಡಲ್ಲ. ದೇವರ ಸನ್ನಿಧಾನ ಇರುವವರು ನಮ್ಮನ್ನು ಕರುಣೆಯಿಂದ ಮೊದಲು ನೋಡಬೇಕು. ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಪಡೆದ ತಂದೆ ತಾಯಿಗಳು, ಸಜ್ಜನರು, ಅವರೆಲ್ಲ ಭಗವಂತನ ಪ್ರತಿಮೆಗಳು. ಅವರು ನಮ್ಮನ್ನು ಮೊದಲು ಚೆನ್ನಾಗಿ ನೋಡಬೇಕು. ಪಾಪ ಒಳ್ಳೆಯ ಒಂದು ದೇವರ ಅನುಗ್ರಹ ಆಗಲಪ್ಪ, ನಿನಗೆ ದೇವರ ಅನುಗ್ರಹ ಆಗಲಪ್ಪ ಅಂತ ಸಜ್ಜನರು ಪ್ರಸನ್ನತೆಯಿಂದ ನಮಗೆ ಹರಿಸ್ಬೇಕು. ಅದರೊಳಗೆ ಮುಖ್ಯ ನಮ್ಮ ತಂದೆ ತಾಯಿಗಳು. ಜೀವನದಲ್ಲಿ ನಾವು ಎಲ್ಲ ಪಡಿತೀವಿ, ಒಂದೇ ಮಿಸ್ ಆಗಿರೋದು ನಮಗೆ ಅಪ್ಪ ಅಮ್ಮನ ಆಶೀರ್ವಾದವೇ ಕಡಿಮೆ. ಯಾಕೆಂದರೆ ಅವ್ರ ಹೊಟ್ಟೆ ಚೆನ್ನಾಗಿ ಉರಿಸಿರ್ತೀವಿ, ಹೊಟ್ಟೆ ಉರಿಸಿರ್ತೀವಿ. ಏನೋ ಅವ್ರು ಆಶೀರ್ವಾದ ಮಾಡಿದ್ರು, ಏನೋ ಪಾಪ ಪುಂಡೆದ ಹಾಳಾಗಿ ಹೋಗ್ಲಿ ಅಂತ ಇಷ್ಟು ಮಾಡಿರ್ತಾರೆ. ದೇವರ ಅನುಗ್ರಹ ಆಗಲಿ ಅಂತ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಆ ತಂದೆ ತಾಯಿಗಳನ್ನು ಪ್ರತಿಮೆ, ಇದು ಭಗವಂತನ ಪ್ರತಿಮೆ ಅಂತ ಪೂಜೆ ಮಾಡಬೇಕಂತ. ಎಂದು ತಂದೆ ತಾಯಿಗಳ ಮೇಲೆ ಸಿಟ್ಟು ಮಾಡ್ಕೊಳ್ಬಾರ್ದಂತ. ನಾವು ಎಂದು ಮಾಡಲಿಲ್ಲ ಹೇಳಿ, ಡೈಲಿ ಅದೇ ಮಾಡಿದ್ದು, ಬೇರೆ ಏನೂ ಮಾಡೇ ಇಲ್ಲ. ದಾಸರಂತಾರೆ, ತಂದೆ ತಾಯಿಗಳ ಸೇವೆ ಒಂದು ದಿನ ಮಾಡಲಿಲ್ಲ, ಮಂದ ಭಾಗ್ಯಗೆ ಬವಣೆ ತಪ್ಪಲಿಲ್ಲ. ಇಡೀ ಜೀವನದ ಉದ್ದಕ್ಕೂ ನೂರಾರು ತೊಂದರೆ ತಾಪತ್ರಯಕ್ಕೆ ಕಾರಣವಾದ ಕರ್ಮ ನಮ್ಮ ಗುರುಗಳು, ನಮ್ಮ ಹಿರಿಯರು, ತಂದೆ ತಾಯಿಗಳ ಮನಸ್ಸಿಗೆ ನೋವಾಗುವಂತಹ ನಮ್ಮ ವರ್ತನೆ. ಇಡೀ ಜೀವನದ ಉದ್ದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಸತಾಂ ಪ್ರಸತ್ಯೈಚ ನಿರಂತರಾಯೈ. ದೇವರ ಅನುಗ್ರಹ ಆಗಬೇಕಾ? ಹಾಗಾದರೆ ಸಜ್ಜನರ ಮನಸ್ಸನ್ನು ಪ್ರಸನ್ನೀಕರಿಸಿ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ನೋಡಿ ಅನುಗ್ರಹ ಮಾಡಬೇಕು, ಅವರ ಒಳಗಿರುವ ಭಗವಂತ ಸಂತೋಷ ಪಡ್ತಾನಂತ. ಹಾಗಾಗಿ ಭಗವಂತ ಅಂತಾನೆ,
ನಾನು ಒಮ್ಮೆ ನೋಡಿದರೆ ಸಾಕು ನಿಮ್ಮ ಬಂಧನ ಎಲ್ಲ ಬಿಳಿಸುತ್ತೆ. ಬರೀ ಇಲ್ಲಿ ಮಾತ್ರ ಅಲ್ಲ, ಮುಂದೊಂದು ಕಥೆ ಬರುತ್ತೆ. ಅದು ಕೃಷ್ಣ ದೊಡ್ಡವನಾದ್ಮೇಲೆ ಎಲ್ಲರ ಮನೆಗೆ ಹೋಗಿ ಚೇಷ್ಟೆ ಮಾಡಿ ಮಾಡಿ ಬರ್ತಾ ಇದ್ದ. ಅವರೆಲ್ಲ ಗುಂಪು ಗುಂಪಾಗಿ ಬಂದು ಯಶೋದೆ ಹತ್ರ ಕಂಪ್ಲೇಂಟ್ ಹೇಳ್ತಿದ್ರು. ಅದರಲ್ಲಿ ಒಬ್ಬಳು ಒಂದು ವಿಚಿತ್ರ ಕಂಪ್ಲೇಂಟ್ ತಂದ್ಲು. ಯಶೋದೆ ಕೇಳಿದ್ಲು, ಅಮ್ಮ ನಿಂದೇನು ಕಂಪ್ಲೇಂಟು ಅಂತ. ಅವಳಂದ್ಲು, ನಿನ್ನ ಮಗ ಹಾಲು ಕುಡಿಯೋದಿದ್ರೆ ಹೇಳಿಬಿಡ್ಲಿ, ಒಂದು ಹಂಡೆ ಹಾಲು ಇಟ್ಬಿಡ್ತೀನಿ, ಕುಡ್ಕೊಂಡು ಹೋಗಲಿ. ನಿನ್ನ ಮಗ ಹಾಲು ಕುಡಿಯಲ್ಲ ನನ್ನ ಮನೇಲಿ, ಮತ್ತೇನು ಮಾಡ್ತಾನೆ? ಇನ್ನೇನಿಲ್ಲ, ನಾವು ಹಾಲು ಕರೆಯೋ ಟೈಮ್ಗೆ ಪಾತ್ರೆ ತಗೊಂಡು ಹೋಗಿ ಹಸುವಿಂದ ಹಾಲು ಕರೆದ್ರೆ ಹಾಲೇ ಕೊಡಲ್ಲ ಒಂದು ಹಸುನು. ಯಾಕೆ ಅಂತ ನೋಡಿದ್ರೆ ಹಸುವಿನ ಎಲ್ಲ ಹಾಲನ್ನು ಕರುಗಳೇ ಕುಡಿದು ಬಿಟ್ಟಿರುತ್ತೆ. ಯಾಕೆಂದರೆ 4 ಗಂಟೆಗೆ ಹಾಲು ಕರೆಯೋದು ಅನ್ನೋ ಪ್ರೋಗ್ರಾಮ್ ಇದ್ದರೆ ಕೃಷ್ಣ ಪರಮಾತ್ಮ 3 ಗಂಟೆಗೆ ಬಂದು ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಾರೆ. ಇವು 4 ಗಂಟೆಗೆ ಹೊರಟು ಅವೆಲ್ಲ ಆರಾಮ್ ಕುಡಿದು ಚಂಗ್ ಕುಣ್ಕೊಂಡು ಹೋಗ್ಬಿಟ್ರು. ಕೃಷ್ಣ ಪ್ರಸಾದ ಸಿಕ್ತು ನಮಗೆ ಅಂತ ಕರುಗಳು. ಇವ್ರು ಹಾಲು ಕರೀಲಿಕ್ಕೆ ಹೋದರೆ ಹಾಲೇ ಇಲ್ಲ. ಆ ಯಶೋದೆ ಕಂಪ್ಲೇಂಟ್ ಹೇಳ್ತಾ ಒಬ್ಬ ಗೋಪಿಕಾ ಹೇಳ್ತಾಳೆ, ನಿನ್ನ ಮಗ ಕರು ಬಿಚ್ಚಿದ್ದು ನಮಗೆ ದೊಡ್ಡದಲ್ಲ, ಹಾಲು ಸಿಗದಿದ್ದು ಕಂಪ್ಲೇಂಟ್ ಅಲ್ಲ. ನಮ್ಗೆ ಒಂದೇ ಡೌಟು, ನಮ್ಮ ಮನೇಲಿರೋ ಕರುಗಳ ಗಂಟನ್ನು, ಅಷ್ಟೂ ಕರುಗಳ ಗಂಟನ್ನು ಇವನು ಒಬ್ಬನೇ ಹೇಗೆ ಬಿಚ್ತಾನೆ, ಅದೇ ನಮಗೆ ಗೊತ್ತಾಗ್ತಿಲ್ಲ. ಕೃಷ್ಣನ್ ಕರೆದು ಕೇಳಿದ್ಲು ಯಶೋದೆ, ಏನೋ ಕೃಷ್ಣ, ಅವ್ರ ಮನೆಗೆ ಹೋಗಿದ್ಯಾ, ನಿನ್ನ ಕರುಗಳ ಗಂಟೆಲ್ಲ ಬಿಚ್ಚಿದೆಯಂತೆ? ಹೌದಾ. ಕೃಷ್ಣನ ಮೇಲೆ ಯಾರು ಏನು ಕಂಪ್ಲೇಂಟ್ ಮಾಡಿದ್ರು ಕೃಷ್ಣ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ದೊಡ್ಡ ರಾಜಕಾರಣಿ ಅವನು. ಯಾರೇ ಆರೋಪ ಮಾಡಿದ್ರು ಅದನ್ನು ತಿರಸ್ಕಾರ ಮಾಡಿಬಿಡ್ತಾರಲ್ಲ, ಹಾಗೆ ಕೃಷ್ಣ ಪರಮಾತ್ಮಲ್ಲಿ ಯಾರೇ ಏನೇ ಕಂಪ್ಲೇಂಟ್ ಮಾಡಿದ್ರು ಒಪ್ಕೊಳ್ತಿರ್ಲಿಲ್ಲ. ಆದರೆ ಕರು ಬಿಚ್ಚಿದ ಕಂಪ್ಲೇಂಟ್ ಮಾತ್ರ, ಹೌದಮ್ಮ ನಾನೇ ಬಿಚ್ಚಿದ್ದು ಅಂದ. ಅವ್ರ ತಾಯಿಗೆ ಆಶ್ಚರ್ಯ, ಇದೊಂದು ಮಾತಾರು ಕೇಳಿದ್ನಲ್ಲ ಅಂಥೇಳಿ. ಅಲ್ಲ, ಯಾಕೋ ಕರುಗಳು ಬಿಚ್ಚಿದೆ? ಇಲ್ಲ, ನಾನು ಬಿಚ್ಚಿಲ್ಲ. ಮತ್ತು ಅವೇ ಬಿಚ್ಕೊಂಡ್ವಾ? ಇಲ್ಲ, ನಾನು ಅವುಗಳನ್ನು ಹೀಗೆ ಒಮ್ಮೆ ನೋಡಿದೆ, ಆ ಎಲ್ಲ ಗಂಟು ಅದೇ ಬಿಚ್ಚೋಯ್ತು. ಈ ಕೆಲವರು ಕಳ್ಳರು ಇರ್ತಾರ್ರಿ, ಅವ್ರು ಎಂಥ ಬೀಗ ಹಾಕಿರಿ, ಸ್ಪರ್ಶ ಮಾಡಿದ್ರೆ ಲಾಕ್ ಓಪನ್ ಆಗಿಬಿಡುತ್ತೆ. ಈ ಕೆಲಸಕ್ಕೆ ಬಾರದ ಕಳ್ಳರಿಗೆ ಇಷ್ಟೊಂದು ಕೈ ಚಮತ್ಕಾರ ಇರಬೇಕಾದ್ರೆ ಕೃಷ್ಣಂದು ಕೈ ಚಮತ್ಕಾರ ಅಲ್ಲ, ಕಣ್ಣಿನ ಚಮತ್ಕಾರ. ಅವನು ಹೀಗೆ ಒಮ್ಮೆ ನೋಡಿದ್ರೆ ಸಾಕು, ಅಂಥ ಅದ್ಭುತವಾದ ಮ್ಯಾಜಿಕ್ ಕಣ್ಣವೊಂದು. ಅವನು ಒಮ್ಮೆ ನಮ್ಮ ಮೇಲೆ ಕಣ್ಣು ಹಾಕದ. ಜನರ ಕಣ್ಣು ಬಿದ್ದರೆ ಕಿರಿಕಿರಿ, ಜನಾರ್ದನನ ಕಣ್ಣು ಬಿದ್ದರೆ ಉದ್ಧಾರ. ನಮ್ಮದು ಕಣ್ಣು ನಮ್ಮ ಮೇಲೆ ದೇವರ ಕಣ್ಣು ಬೀಳಬೇಕು. ನಾವು ದೇವರ ಕಣ್ಣಿಗೆ ಬೀಳೋ ಹಾಗೆ ನಮ್ಮ ಕೆಲಸವೇ ಇಲ್ಲ. ಕೆಲವರು ಮದುವೆ ಮನೇಲಿ ಓಡಾಡ್ತಾರೆ, ಎಲ್ಲರ ಕಣ್ಣು ನಮ್ಮ ಮೇಲೆ ಬೀಳಲಿ ಅಂತ. ಜನರ ಕಣ್ಣು ಬಿದ್ದರೆ ಹಾಳಾಗಿ ಹೋಗ್ತೀವಿ, ಜನಾರ್ದನನ ಕಣ್ಣು ಬಿದ್ದರೆ ಉದ್ಧಾರ ಆಗ್ತೀವಿ. ಇಡೀ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಕೇಳಬೇಕು. ದೇವರೇ, ನನ್ನನ್ನು ಒಮ್ಮೆ ನೋಡು. ನಿನ್ನ ನೋಟಕ್ಕೆ ಎಂಥ ಬೆಲೆ ಇದೆ ಅಂದರೆ ಮೋಕ್ಷವನ್ನೇ ಕೊಡುವಂತಹ ನೋಟ. ಆ ನಿನ್ನ ನೋಟಕ್ಕಾಗಿಯೇ ಜಗತ್ತಿಗೆ ತಾಯಾದ ಜಗದಂಬೆ ಅವಳು ಕಾಯ್ತಾ ಇದ್ದಾಳಂತೆ. ಯಸ್ಯಾ ಅಪಾಂಗ ಲವ ಮಾತ್ರತ ಊರ್ಜಿತ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ನಿತ್ಯದಲ್ಲಿ ಜಗನ್ಮಾತೆಯಾದ ಲಕ್ಷ್ಮಿ ಭಗವಂತನ ಕರುಣೆಯ ಕಡೆಗಣ್ಣ ಕುಡಿ ನೋಟಕ್ಕೆ ಕಾಯ್ತಾಳಂತೆ. ಯಾವಾಗ ದೇವರು ನನ್ನನ್ನು ನೋಡಿಯಾನು ಅಂತ. ಅದೇನು ಲಕ್ಷ್ಮಿ ನೇರ ನೋಡಲ್ವಂತೆ, ಸುಮ್ಮನೆ ಓರೆಗಣ್ಣಲ್ಲಿ ಕುಡಿ ನೋಟ ನೋಡಿಬಿಟ್ರೆ ಸಾಕು, ಅವಳು ಖುಷಿಯೋ ಖುಷಿಯಿಂದ. ಇಷ್ಟೆಲ್ಲ ಸೇವೆ ಮಾಡುವವಳಿಗೆ ಏನು ದೇವರ ಅನುಗ್ರಹ ಅಂದರೆ ಕಡೆಗಣ್ಣ ಕುಡಿ ನೋಟ. ಇನ್ನು ನಮಗೆ ಭಗವಂತ ಒಂದು ಕ್ಷಣ ನೋಡಿಬಿಟ್ರೆ ನಮಗೆ ಸಾಕು, ನಾವು ಉದ್ಧಾರ ಆಗ್ತೀವಿ ಅನ್ನೋದು ತಿಳಿಸ್ತಾ ಇದ್ದಾರೆ. ಏತತ್ ಪಿತೃತ್ವ ಪ್ರಧಯಾ ಭಯಂ ಸ್ಯಾತ್ ಪಾಪಾದಿಡಿಡ್ಯಂ ಬಿದರೌ ಗುಣಾಢ್ಯಂ ಜ್ಞಾನಾತ್ಮಕತ್ವಂ ಪ್ರಕೃತಿರ್ವಿದೂರ ತಾವಸ್ತುತಾಂತಾತ ಇತೀಶಮಸ್ಯ. ಕೃಷ್ಣ ಪರಮಾತ್ಮ ಒಮ್ಮೆ ನೋಡಿದ ತಕ್ಷಣ, ಎಲ್ಲ ಕಳಚಿ ಹೋದ ತಕ್ಷಣ ವಸುದೇವ ತಲೆ ಮೇಲೆ ಕೈ ಇಟ್ಕೊಂಡಂತೆ, ಇದು ನನ್ನ ಮಗ ಅಲ್ಲ ಇವನು. ಯಾಕಂದರೆ ಮುಂದೆ ತುಂಬ ಜನ ಈ ಮಗನ ನೋಡಿ ಇವರಿಗೆ ಅಪ್ಪ ನಾನು ಅಂತ ಅಂತಾರೆ ಅಲ್ವಾ. ಕೃಷ್ಣ ಹೋಗ್ತಿದ್ರೆ ಯಾರ ಮಗ ಅಂದ ತಕ್ಷಣ ಯಾರ ಹೆಸರು ಹೇಳ್ತಾರೆ? ನನ್ನ ಹೆಸರೇ ಹೇಳ್ತಾರೆ. ದೇವರಿಗೆ ಅಪ್ಪ ಅಂತ ಜನ ಅಂದರೆ ಪಾಪ ನಂಗೆ ಬರುತ್ತೆ ಎಂದ. ನಾವು ದೇವರೇ ಅಲ್ಲ, ಹೌದಾ? ಯಾರಾದರೂ ನಾನೇ ದೇವರು ಅಂದರೆ ತಪ್ಪಲ್ವಾ?
ದೇವರು ಅನ್ನೋದೇ ತಪ್ಪಂದಮೇಲೆ ನಾನು ದೇವರಿಗೆ ಅಪ್ಪ ಅಂದರೆ ಇನ್ನೂ ತಪ್ಪದು. ನಾನೇ ದೇವರು ಅನ್ನೋದು ತಪ್ಪು. ಇನ್ನು ದೇವರಿಗೆ ನಾನು ಅಪ್ಪ ಅಂದರೆ ನೀನು ಯಾರು? ನಾನು ದೇವರಿದ್ದಾನಲ್ಲ ಅವ್ರಿಗೆ ಅಪ್ಪ ಅಂದರೆ ಎಷ್ಟು ಪಾಪ. ಈ ಪಾಪ ಮುಂದೆ ಬರುತ್ತೆ ಎನ್ನುವ ಭಯದಿಂದ ವಸುದೇವ ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ಹೇಳ್ತಾನೆ, ಹೇ ಕೃಷ್ಣ, ನಿಂಗೆ ನಾನು ತಂದೆ ಅಲ್ಲ, ನೀನೇ ನನಗೆ ತಂದೆ ಎಂದ. ಯಾಕಂದರೆ ಇಡೀ ಜಗತ್ತನ್ನೇ ಹೊಟ್ಟೆಯಲ್ಲಿ ಇಟ್ಟವ ನೀನು ಅಂದಮೇಲೆ ನನ್ನೂ ಇಟ್ಕೊಂಡೇ ಇರ್ತೀಯ. ಹಾಗಾದ್ರೆ ನಿನ್ನ ಹೊಟ್ಟೆಯಲ್ಲಿ ನಾನು ಬಂದೇನೆ ವಿನಃ ನನ್ನ ಹೊಟ್ಟೆಯಲ್ಲಿ ನೀನು ಬಂದದ್ದಲ್ಲ. ನೀನು ನನಗೆ ಮಾತ್ರ ತಂದೆ ಅಲ್ಲ, ಇಡೀ ಜಗತ್ತಿಗೆ ನೀನು ತಂದೆ. ಯೋ ನ ಪಿತಾ ಜಾನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮದಾಯೇಕ ಏವ. ಇಡೀ ಜಗತ್ತಿಗೆ ನೀನು ತಂದೆ. ಜಗತ್ತಿಗೆ ತಂದೆಯಾದ ನಿನಗೆ ನಾನು ಹೇಗೆ ತಂದೆ ಆಗಲಿಕ್ಕೆ ಸಾಧ್ಯ? ಅದರಿಂದ ನಾನಂತೂ ನಿನಗೆ ಖಂಡಿತ ತಂದೆ ಅಲ್ಲ ಅಂತ ಮೊದಲು ಒಪ್ಕೊಂಡ್ಬಿಟ್ಟ. ಅದನ್ನು ನಾವು ಮಾಡಬೇಕು. ಇದರೊಳಗೆ ಸಣ್ಣ ಸಂದೇಶ ನಮಗೊಂದಿದೆ. ತುಂಬ ಜನ ನಾವು ದೇವರ ಹತ್ರ ನಿಂತಾಗ ನಾವು ದೇವರ ಸೇವೆ ಮಾಡಿದ್ದನ್ನು ನೋಡಿ ಅದ್ರ ಬಗ್ಗೆ ನಾವೇ ಹೇಳ್ತಿರ್ತೀವಿ, ಇದನ್ನು ನಾ ಮಾಡಿಸಿದ್ದು, ಇದನ್ನು ನಾನು ಕೊಟ್ಟಿದ್ದು, ದೇವರಿಗೆ ಇವತ್ತು ಹೂವಿನ ಅಲಂಕಾರ ನಂದು, ಈ ಕವಚ ನಂದು, ಹಾಗೆ ಹೀಗೆ ಅಂತ. ನಾವೇನು ಕೊಡ್ತೀವಿ ರೀ ದೇವರಿಗೆ? ವಸುದೇವ ಅಂತಾನೆ, ನೀನು ನನಗೆ ಎಲ್ಲ ಕೊಟ್ಟದ್ದೇ ವಿನ ನಾನು ನಿನಗೆ ಏನೂ ಕೊಟ್ಟದ್ದಲ್ಲ. ವಸುದೇವ ಅಂದ, ನೀನು ನನಗೆ ಮಗ ಅಲ್ಲ, ನಾನು ನಿಂಗೆ ತಂದೆ ಅಲ್ಲ. ನಿಜವಾಗಿ ಜಗತ್ತಿನ ತಂದೆ ನೀನು ಅಂತ ಒಮ್ಮೆ ಅಂದ. ಇನ್ನೊಮ್ಮೆ ಅಂತಾನೆ ವಸುದೇವ, ಇಲ್ಲ ಇಲ್ಲ ನೀನು ನನಗೆ ಮಗ ಅಂದ. ವಸುದೇವನಿಗೆ ಏನು ತಲೆ ಕೆಟ್ಟಿದೆಯಾ? ಇಲ್ಲ, ನಿಜ. ಏನು ಗೊತ್ತಾ, ಮಗ ಅಂತ ಯಾರನ್ನು ಕರೀತಾರೆ? ಪುತ್ರ ಅಂತ ಯಾರನ್ನು ಕರೀತಾರೆ? ತ್ರತಾಯ ಏವ ನರಕಾತ್ ಸಹಿ ಪುತ್ರ ನಾಮ. ನರಕದಿಂದ ಪಾರು ಮಾಡುವವನೇ ಮಗ. ಹಾಗಾದ್ರೆ ನೀನು ನಿಜವಾಗಿಯೂ ನಂಗೆ ಮಗ, ನೀನೇ ನನ್ನನ್ನು ನರಕದಿಂದ ಪಾರು ಮಾಡಬೇಕು. ಬೇರೆ ಮಕ್ಕಳೆಲ್ಲ ನಮ್ಮನ್ನು ನರಕದಿಂದ ಪಾರು ಮಾಡ್ತಾರೋ ನರಕಕ್ಕೆ ಹಾಕ್ತಾರೋ ಗ್ಯಾರಂಟಿ ಇಲ್ಲ. ಒಬ್ಬ ಜೀವ ಜನ್ಮಾಂತರ ಪುಣ್ಯ ವಿಶೇಷ ಬಲದಿಂದ ಸಂತತಿಯನ್ನು ಪಡೆದರೆ ಅವನಿಗೆ ಪುತ್ ಅನ್ನುವಂತಹ ನರಕ ಇಲ್ಲ. ಒಂದು ನರಕ ಇಲ್ಲ, 21 ಮಹಾ ನರಕಗಳು ಬೇರೆ ಬೇರೆ ಇದ್ದೇ ಇದೆ. ನರಕದಿಂದ ಬಚಾವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನರಕದಿಂದ ಪಾರು ಮಾಡುವ ಮಗ ಅಂದರೆ ಅದು ಭಗವಂತ. ಇದರೊಳಗೆ ಏನು ಕಥೆ ಗೊತ್ತಾ? ನಾವು ತುಂಬ ಮಕ್ಕಳಲ್ಲಿ ಪ್ರೀತಿ ಮಾಡ್ತೇವೆ, ಅವರಿಗಾಗಿ ಇಡೀ ಜೀವನದಲ್ಲಿ ಸಂಪಾದನೆ ಮಾಡಿದ ಸಂಪತ್ತಷ್ಟು ದಾರೆ ಎರಿತೀವಿ, ಏನೆಲ್ಲ ಮಾಡ್ತೀವಿ. ಅದರೊಳಗೆ 100ನೇ 1 ಭಾಗ ದೇವರಿಗೆ ಮಾಡಿದ್ರೂ ಸಾಕು, ದೇವರು ಬೇಗ ಒಲ್ದು ಬಿಡ್ತಾರೆ. ಕೆಲವರಂತೂ ಮಗನ ಕರೆದು ಅಂತಾರೆ, ನಿನ್ನ ಬದಲು ದೇವರು ಕರೆದಿದ್ರೆ ಬಂದ್ಬಿಟ್ಟಿರ್ತಿದ್ದ ಅಂತ. ನಾವು ಭಕ್ತಿ ಇಲ್ಲ, ಏನೂ ಇಲ್ಲ, ದೇವರನ್ನು ಕರಿಬೇಕು. ಕರೆಯುವಾಗ ಪ್ರೀತಿಯಿಂದ ಕರಿಬೇಕಂತ, ಭಗವಂತ ಬಂದೇ ಬಿಡ್ತಾನೆ. ಹಾಗಾದರೆ ನರಕದಿಂದ ಪಾರು ಮಾಡುವವ ಮಗನಾಗೋದಾದರೆ ವಸುದೇವ ಅಂತಾನೆ, ನೀನು ನಿಜವಾಗಿ ನನಗೆ ಮಗ, ನನ್ನನ್ನು ಸಂಸಾರ ನರಕದಿಂದ ಪಾರು ಮಾಡು ಅಂತ ಭಗವಂತನಲ್ಲಿ ಕೇಳ್ತಾನೆ. ಯದೀಯ ರೂಪಂ ಪ್ರಕಟೀಕರೋತಿ ಪಿತಾ ಸ ತಸ್ಯೇತಿ ವೇದವಾದ. ವೇದದಲ್ಲಿ ಒಂದು ಮಾತಿದೆ, ತಂದೆ ಅಂತ ಯಾರನ್ನು ಕರಿಬೇಕು? ಯಾರು ಯಾವ ರೂಪವನ್ನು ಜಗತ್ತಿಗೆ ಕೊಡ್ತಾರೋ ಆ ರೂಪಕ್ಕೆ ಅವನೇ ತಂದೆ. ಇದುವರೆಗೂ ನೋಡದೇ ಇರುವಂಥ ಕೃಷ್ಣ ರೂಪವನ್ನು ವಸುದೇವ ಜಗತ್ತಿಗೆ ಕೊಟ್ಟ. ಅದಕ್ಕೆ ಕೃಷ್ಣ ರೂಪದ ತಂದೆ ಯಾರು? ವಸುದೇವ. ಅದು ಶಾಸ್ತ್ರವೇ. ಹೀಗೆಲ್ಲ ಅನೇಕ ರೀತಿಯಿಂದ ವರ್ಣನೆ ಮಾಡ್ತಾರೆ. ಕಡೆಗೆ ವಾದಿರಾಜರು ಒಂದು ಮಾತು ಹೇಳ್ತಾರೆ, ಜಾನಾತಿ ಮಾತಾ ಪರಮಾತ್ಮ ಜಾತಂ ನೂನಂ ಪಿತಾಪಿ ಕ್ವಚಿದೇವ ಲೋಕೆ ತಾಭ್ಯಾಂ ಅನಂಗೀಕೃತ ಕೃಷ್ಣ ಜನ್ಮ ಕೋವಾ ಪುಮಾನ್ ಸಾಧಯಿತುಂ ಸಮರ್ಥಃ. ಜಗತ್ತಲ್ಲಿ ಇವನು ನನ್ನ ಮಗ
ಅಂತ ಯಾರು ಹೇಳಬೇಕು? ತಾಯಿ. ಸೆಕೆಂಡ್ ತಂದೆ. ಮೊದಲು ಇವನು ನನ್ನ ಮಗ ಅಂತ ಜಗತ್ತಿಗೆ ತೋರಿಸುವವಳು ತಾಯಿ, ಅವರಾದ ಮೇಲೆ ತಂದೆ. ವಾದಿರಾಜರು ಹೇಳ್ತಾರೆ, ತಂದೆ ತಾಯಿಗಳಾದ ವಸುದೇವ ದೇವಕಿಯರೇ ಕೃಷ್ಣ ನನ್ನ ಮಗ ಅಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇದ್ರೂ ಕೂಡ ಕೃಷ್ಣನ ತಂದೆ ವಸುದೇವ ದೇವಕಿ ಅಂತ ಸಮರ್ಥನೆ ಮಾಡುವವರು ಯಾರಿದ್ದಾರೆ? ಇದ್ರ ತಾತ್ಪರ್ಯ ಏನು ಗೊತ್ತಾ? ತುಂಬ ಜನ ರಾಮನ ತಂದೆ ತಾಯಿ ಯಾರು ಅಂದ ತಕ್ಷಣ ದಶರಥ ಕೌಸಲ್ಯ ಎಂದು ಬಿಡ್ತಾರೆ. ಕೃಷ್ಣನ ತಂದೆ ತಾಯಿ ಯಾರು ಅಂದ ತಕ್ಷಣ ವಸುದೇವ ದೇವಕಿ ಹೀಗೆಲ್ಲ ಅಂತಾರೆ. ಆದರೆ ನಿಜವಾಗಿಯೂ ತಂದೆ ತಾಯಿಗಳಿಂದ ಬಂದವ ಭಗವಂತ ಅಲ್ಲ. ಅವನಿಗೆ ಶುಕ್ಲ ಶೋಣಿತ ಸಂಬಂಧ ಇಲ್ಲ. ನಮ್ಮಂತೆ ರಕ್ತ ಮಾಂಸ ಕೀವಿನಿಂದ ಕೂಡಿದ ದೇಹ ಅವಂದಲ್ಲ. ಅವನ್ ಎಂಥ ದೇಹ ಅಂದರೆ ಸತ್ ಚಿತ್ ಆನಂದ, ಸಚ್ಚಿದಾನಂದ ದೇಹ. ಸತ್ ಚಿತ್ ಆನಂದ, ಬಲ ಜ್ಞಾನ ಆನಂದವೇ ದೇಹವಾಗಿ ಉಳ್ಳವನು ಯಾರೋ ಅವನು ಸಚ್ಚಿದಾನಂದ. ಆ ಸಚ್ಚಿದಾನಂದ ವಿಗ್ರಹನಾದ ಭಗವಂತನನ್ನು ಈ ತಂದೆ ತಾಯಿಗಳೆಲ್ಲ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಪಡೆದ ತಂದೆ ತಾಯಿಗಳೇ ಹೇಳ್ತಾ ಇದ್ದಾರೆ ನಮ್ಮ ಮಗ ಅಲ್ಲಪ್ಪ ಅಂತ. ಅಂದಮೇಲೆ ಇನ್ಯಾರಾದರೂ ಇಲ್ಲ ನಾವು ಸಮರ್ಥನೆ ಮಾಡ್ತೀವಿ ಅಂದರೆ ಹೇಗೆ ಸಾಧ್ಯ? ನಿಜವಾಗಿಯೂ ಒಂದು ಹುಡುಗನನ್ನು ನೋಡಿ ಇವನು ನನ್ನ ಮಗ ಅಂತ ಹೇಳಬೇಕಾದ ಪ್ರಥಮ ಪ್ರಜೆಗಳು ತಂದೆ ತಾಯಿಗಳು. ಕೃಷ್ಣನ ವಿಚಾರದಲ್ಲಿ ವಸುದೇವ ದೇವಕಿಯರೇ ಒಪ್ಕೊಳ್ತಾ ಇಲ್ಲ ಅಂದಮೇಲೆ ಅವನಿಗೆ ತಂದೆ ತಾಯಿಗಳನ್ನು ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಗವಂತ ಅಜ, ಅವನಿಗೆ ಜನ್ಮ ಇಲ್ಲದವ, ಹುಟ್ಟಿಲ್ಲದವ. ದೇವರನ್ನು ತಿಳಿಯುವಾಗ ಕೇಳುವಾಗ ದೇವರು ನಮ್ಮಂತೆ ಹುಟ್ಟಿದ ಅಂತ ಅಂದ್ಕೊಂಡ್ರೆ ನಮಗೆ ಮತ್ತೆ ಮತ್ತೆ ಹುಟ್ಟು ಬರ್ತಾ ಇರುತ್ತೆ. ದೇವರ ಹುಟ್ಟಿನ ಕತೆ ಕೇಳುವಾಗ ದೇವರಿಗೆ ನಮ್ಮಂತೆ ಹುಟ್ಟಿಲ್ಲ, ದೇವರು ಹುಟ್ಟಿದವ ಅಲ್ಲ, ಹೀಗೆ ತಿಳ್ಕೊಂಡ್ರೆ ನಮ್ಮ ಹುಟ್ಟು ಇಲ್ಲದ ಹಾಗಾಗತ್ತೆ. ತಾಯಿ ಹೊಟ್ಟೆಗೆ ಮರಳಿ ಮರಳಿ ಬರುವಂಥ ದೌರ್ಭಾಗ್ಯ ತಪ್ಪತ್ತೆ. ದಾಸರು ಹೇಳ್ತಾರೆ, ತಿರುಗಿ ಪುಟ್ಟಲಾರೆ, ಮತ್ತೆ ಮತ್ತೆ ಹುಟ್ಟಬಾರ್ದು ಅನ್ನೋ ಆಸೆ ಇದೆಯಾ? ಹಾಗಾದರೆ ರಾಮನ, ಕೃಷ್ಣನ, ಪರಶುರಾಮನ ಕಥೆಯನ್ನು ಕೇಳುವಾಗ ಅವನಿಗೆ ತಂದೆ ತಾಯಿ ಇದ್ದಾರೆ, ನಮ್ಮ ಹಾಗೆ ಅವನು ಹುಟ್ಟದ, ಬೆಳೆದ, ಅತ್ತ, ಹೊಡೆಸ್ಕೊಂಡ, ಬಯಸ್ಕೊಂಡ ಅಂತ ಅಂದ್ಕೊಂಡ್ರಿ ನಿಮ್ಗೆ ಎಲ್ಲ ಕೊಡ್ತಾನೆ. ದೇವರನ್ನು ನೋಡಿ ಅನ್ಬೇಕು, ನಿನಗೆ ಹುಟ್ಟಿಲ್ಲ, ನಿನಗೆ ದುಃಖ ಇಲ್ಲ, ನೀನು ಆನಂದ ಸ್ವರೂಪಿ. ಹೀಗಂತ ಇದ್ದರೆ ಆ ಗುಣಗಳು ನಮ್ಮಲ್ಲಿ ಬರುವ ಹಾಗೆ ಭಗವಂತ ಮಾಡ್ತಾನೆ. ಯದೀಹ ಜಾತೋ ವಸುದೇವ ವೀರ್ಯಾತ್ ತದಾ ಕುತಸ್ತಸ್ಯ ವಿಭೂಷಣಾನಿ ವರಾಂಬರಂ ಕೌಸ್ತುಭರತ್ನ ಮುದ್ಯುತ್ ಸುದರ್ಶನಂ ಶಂಖ ಗದಾದಿ ಜಾತಂ. ವಾದಿರಾಜರು ಕೆಲವರು ಒಪ್ಪಲ್ಲ, ನೀವೇನೇ ಹೇಳಿ ಕೃಷ್ಣ ವಸುದೇವನ್ ಮಗನೇ, ದೇವಕಿ ಮಗನೇ, ನೀವು ಬೇಕಾದ ಪುರಾಣ ಹೇಳ್ಕೊಳ್ಳಿ ಅಂತಾರಲ್ಲ. ಅದಕ್ಕೆ ವಾದಿರಾಜರಂತಾರೆ, ಒಂದು ಕೆಲಸ, ನಿಜವಾಗಿಯೂ ಕೃಷ್ಣ ವಸುದೇವನ ಮಗನೇ ಅಂತ ಒಪ್ಕೊಳ್ಳೋದಾದರೆ ಹುಟ್ಟುವಾಗಲೇ ಅವನಿಗೆ ಒಳ್ಳೆ ಆಭರಣ ಎಲ್ಲ ಹಾಕ್ಕೊಂಡು ಬಂದ. ವಸುದೇವನಿಗೆ ಇದಕ್ಕೆ ಮುಂಚೆ 6 ಮಕ್ಕಳಿದ್ವು, ಅವು ಎಲ್ಲ ಹಿಂಗೆ ಶಂಖ ಚಕ್ರ ಆಭರಣ. ಯಾರು ನೋಡಿದ್ದೀರಾ? ಹಿಂದೆ ಯಾರು ಹುಟ್ಟುವಾಗ ನೀವೆಲ್ಲರೂ ಕೇಳಿದಿರ? ಮಗು ಹುಟ್ಟುವಾಗಲೇ 10 ಬೆರಳಿಗೂ 10 ಉಂಗುರ, ಕತ್ಕೊಂಡು 1/4 kg ಬಂಗಾರ ಹಾಕ್ಕೊಂಡು ಬಂತು, ಒಳ್ಳೆ ಪ್ಯಾಂಟು ಶರ್ಟ್ ಹಾಕೊಂಬಂದು ಕೇಳಿದ್ದೀರಾ? ಮನುಷ್ಯರ ವೀರ್ಯದಿಂದ ಹುಟ್ಟುವಂತಹ ಮಕ್ಕಳಲ್ಲಿ ಈ ರೀತಿಯ ವಿಚಿತ್ರವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯದೀಹ ಜಾತೋ ವಸುದೇವ ವೀರ್ಯಾತ್, ವಸುದೇವನ ಸಾಮರ್ಥ್ಯದಿಂದಲೇ ಹುಟ್ಟಿದ್ದಾನೆ ಅಂತ ತಿಳಿಯೋದಾದರೆ ಆ ಪ್ರಕಟಗೊಂಡಾಗ ಅವನ ಮೈಮೇಲಿದ್ದ ಆಭರಣಗಳು ಎಲ್ಲಿಂದ ಬಂತು? ಆಗ ವಸುದೇವ ವೀರ್ಯನಿಂದಲೇ ಬರೋದಾದರೆ ಹಿಂದಿನ ಮಕ್ಕಳಿಗೆಲ್ಲ ಬರಬೇಕಿತ್ತು, ಬಂದಿತ್ತ? ಯಾವ ಮಕ್ಕಳಿಗೂ ಇಲ್ಲ. ಅವೆಲ್ಲ ರಿಯಲ್ ಮಕ್ಕಳು. ಇವನು ರಿಯಲ್ ಮಗ ಅಲ್ಲ. ಇವನು ಅವ್ರ ಪುಣ್ಯಕ್ಕೆ ಪ್ರಭಾವ, ಪುಣ್ಯ ಮೂರ್ತಿ ಭಗವಂತ ಅವರಿಗೆ ಮಗ ಅಂತಾಗಿ ಬಂದ. ಅಹೋ ಪಿಶಾಚ ಅಪಿ ದೇಹ ದೇಹೆ. ಕೆಲವರಂತಾರೆ, ಆಚಾರ್ಯ ನೀವೇನೇ ಹೇಳಿ
ದೇವಕಿ ಹೊಟ್ಟೆ ಒಳಗೆ ಕೃಷ್ಣ ಇದ್ನಾ ಇಲ್ವಾ ಅದು ಹೇಳಿ ಸುಮ್ಮನೆ. ದೇವಕಿ ಹೊಟ್ಟೆ ಒಳಗೆ ಇದ್ನಾ ಇಲ್ವಾ? ಇದ್ದ. ಅಲ್ಲ, ಎಲ್ಲರ ಹೊಟ್ಟೆ ಒಳಗೂ ದೇವರಿರ್ತಾನೆ, ಯಾರಲ್ಲಿಲ್ಲ? ಅಂತರ್ಧ್ರುವಾಯ ಅನುಪಲಭ್ಯ, ಎಲ್ಲರ ಹೃದಯದ ಒಳಗೆ ಭಗವಂತ ಇರ್ತಾನೆ. ದೇವಕಿಲಿ ವಿಶೇಷವಾಗಿದ್ದ, ಹೊರಗೆ ಬಂದ. ಅಲ್ಲ, ಒಮ್ಮೆ ಹೊಟ್ಟೆ ಒಳಗಿದ್ದ ಈಚೆಗೆ ಬಂದ ಅಂದರೆ ಅಮ್ಮ ಅಂತಾನೆ ಅಪ್ಪ ಅಂತಾನೆ ಅಂದರೆ ವಾದಿರಾಜರಂತಾರೆ ಒಳಗಿದ್ದ ಈಚೆಗೆ ಬಂದ ಮಾತ್ರಕ್ಕೆ ಅನ್ನಬಾರ್ದು ಹಾಗೆ. ಯಾಕೆ ಅಂದರೆ ಅಹೋ ಪಿಚಾಚಾಪಿ ದೇಹಿ ದೇಹೆ ಗತಾಗತಂ ಶಕ್ತಿಯುತ ಲಭಂತೆ ಅನಂತ ಶಕ್ತೆ ಪರಮಸ್ಯ ನಸ್ಯ ಕುತೋ ಬಹಿರ್ನಿರ್ಗಮ ಏವ ತರ್ಹಿ. ಅಲ್ಲ, ಈ ಕೆಲವರಿಗೆ ಪಿಶಾಚಿ ಒಳಗೆ ಹೋಗಿರುತ್ತೆ. ಕೆಲವರು ಹುಚ್ಚುಚ್ಚಾಡ್ದಾಗ ಹೇಳ್ತಾರೆ ಅವ್ರ ಮೈ ಮೇಲೆ ಪಿಶಾಚಿ ಇದೆ ಅಂತ. ಆ ಪಿಶಾಚಿ ಬಂದಾಗ ಹಾಗಾಡ್ತಾರ ಆಚಾರ, ಇಲ್ದ್ರೆ ಚೆನ್ನಾಗಿ ಒಳ್ಳೆಯವರೇ ಮೈ ಮೇಲೆ ದೆವ್ವ ಬಂದಿದೆ ಅಂತಾರಲ್ಲ. ಅಲ್ಲ, ಈ ದೆವ್ವಕ್ಕೆ ಪಿಶಾಚಿಗೆ ಒಳಗೆ ಹೋಗಿ ಈಚೆಗೆ ಬರೋ ಕೆಪಾಸಿಟಿ ಇದೆ ಅಂದಮೇಲೆ ಅನಂತ ಶಕ್ತನಾದ ಭಗವಂತ ಒಳಗಿದ್ದ ಹೊರಗೆ ಬಂದ, ಅದರಿಂದ ಅವನಿಗೆ ಗರ್ಭವಾಸ ದೋಷವನ್ನು ಹೇಳಬಾರ್ದು. ಅನಂತ ಶಕ್ತನಾದ ಭಗವಂತ. ಅಲ್ಲ, ಸಾಮಾನ್ಯ ಒಂದು ಪಿಶಾಚಿಗೆ ದೇಹದ ಒಳಗೆ ಹೋಗೋದು ಈಚೆಗೆ ಬರೋ ಕೆಪಾಸಿಟಿ ಇದೆ ಅಂದಮೇಲೆ ಭಗವಂತ ಅವನು ದೊಡ್ಡ ಭೂತ, ಏಕೋ ವಿಷ್ಣು ಮಹದ್ಭೂತಂ. ಅಂತಹ ಭಗವಂತನಿಗೆ ಎಲ್ಲರ ದೇಹದ ಒಳಗೆ ಹೋಗೋದು ಈಚೆಗೆ ಬರೋದು, ಅದರಿಂದ ಅವನಿಗೇನು ದೋಷ ಇಲ್ಲ. ಇಲ್ಲ, ನೀವು ಬೇಕಾದ ಪುರಾಣ ಹೇಳಿ, ಏನಾರು ಹೇಳಿ. ರಾಮನ ತಂದೆ ದಶರಥ, ಕೃಷ್ಣನ ತಂದೆ ವಸುದೇವ, ಹೇಳೇ ಹೇಳ್ತೀರಾ? ಅದಕ್ಕೆ ವಾದ್ಯರಾಜರು ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಹೇಳ್ತೀನಿ ಅಂತ ಹೇಳ್ತಾರೆ. ಭಗವಂತನ ಎಲ್ಲ ರೂಪಕ್ಕೆ ತಂದೆ ತಾಯಿ ಇದೆ ಅಂತ ಹೇಳೋದಾದರೆ ಆ ನರಸಿಂಹದೇವರು ಬಂದ್ರಲ್ಲ, ಅವ್ರ ಅಮ್ಮ ಯಾರು ಹೇಳಿ, ಅವರ ಅಪ್ಪ ಯಾರು ಹೇಳಿ? ಯದಾ ನೃಸಿಂಹಾಕೃತಿರಾವಿರಾಸೀತ್ ಪದಾಹತ ಸ್ತಂಭ ವರಾದ್ದಿ ಪೂರ್ವಂ ತದಾನುಕಾ ಸ್ತ್ರೀ ಶುಶುವೆ ಮುಕುಂದಂ ಸಕಸ್ಯ ವೀರ್ಯಾತ್ ಅಜನಿಷ್ಠಕಾಯ. ಹಿರಣ್ಯಕಶ್ಯಪ ಕೈಯಲ್ಲಿ ಕತ್ತಿ ಹಿಡಿದ, ತುಂಬ ಸಿಟ್ಟು ಬಂದಿತ್ತು. ಸಿಂಹಾಸನದಿಂದ ಇಳಿದು ಬಂದು ಕಾಲಿಂದ ಕಂಬಕ್ಕೆ ಜಾಡಿಸಿ ಒದ್ದ. ಪದಾಹತ, ಪಾದದಿಂದ ಒದ್ದಾಗ ನರಸಿಂಹದೇವರ ಆಕೃತಿ ಬಂತು. ಆಗ ತದಾನುಕಾ ಸ್ತ್ರೀ ಶುಶುವೆ ಮುಕುಂದಂ. ಆಗ ಯಾವ ಹೆಣ್ಣು ಮಗಳು ಈ ರೂಪವನ್ನು ಹಡದ್ಲು ಹೇಳಿ? ನರಸಿಂಹನಿಗೆ ತಂದೆ ತಾಯಿ ಎಲ್ಲರೂ ಇದೆಯಾ? ಇದೊಂದು ಏನು ಗೊತ್ತಾ ಕಥೆ? ನರಸಿಂಹದೇವರು ಪ್ರಹ್ಲಾದರಾಜರಿಗಾಗಿ ಬಂದರು ಅನ್ನೋದು ಒಂದು ಕತೆ. ಅದಕ್ಕಿಂತಲೂ ಮುಖ್ಯವಾಗಿ ನರಸಿಂಹದೇವರಿಗೆ ಒಂದು ತತ್ವವನ್ನು ಎಲ್ಲರಿಗೆ ತಿಳಿಸ್ಬೇಕಿದೆಯಂತೆ, ಅದಕ್ಕೆ ಬಂದಿದ್ದಂತೆ. ಏನು? ನಾನು ರಾಮಾವತಾರದಲ್ಲಿ ಬಂದೆ, ನನಗೆ ಯಾರೋ ಅಪ್ಪ ಅಮ್ಮ ಅಂತ ಹೇಳಿಬಿಟ್ರಿ. ಕೃಷ್ಣಾವತಾರದಲ್ಲಿ ಬಂದೆ, ಯಾರೋ ಅಪ್ಪ ಅಮ್ಮ ಅಂತ ಹೇಳಿಬಿಟ್ರಿ. ನಿಜವಾಗಿಯೂ ನಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನಿಮಗೆ ಹೇಗೆ ಹೇಳಿ? ಈ ಸತಿ ನೋಡಿ ಕಂಬದಿಂದ ಬರ್ತೀನಿ ಹೇಳಿ ಈಗ ಅಪ್ಪ ಅಮ್ಮನ ತೋರಿಸ್ಲಿಕ್ಕೆ ಭಗವಂತ ಕಂಬದಿಂದ ಬಂದಂತೆ. ಅದಕ್ಕೆ ವಾದಿರಾಜರೇ ಉತ್ತರ ಕೊಡ್ತಾರೆ. ನರಸಿಂಹದೇವರ ಅಪ್ಪ ಯಾರು, ನರಸಿಂಹದೇವರ ಅಮ್ಮ ಯಾರು ಅಂದರೆ ಕಂಬದ ಮಗನೇ ಅಂತ ಕರೀತಾರೆ. ಕಂಬನೇ ಅಪ್ಪ ಅಂತೆ. ನರಸಿಂಹದೇವರಿಗೆ ಅಪ್ಪ ಯಾರು? ಕಂಬ. ಅಮ್ಮ ಯಾರು? ಕಂಬ. ಸ್ತಂಭಾರ್ಬಕ ಸಹನ ಡಿಂಬಾಯ ದತ್ತವರ ಗಂಭೀರ ನಾದಂದ್ರಹರೇ. ಸ್ತಂಭಾರ್ಬಕ ಅಂತ ಕರೀತಾರೆ, ಕಂಬದ ಮಗನೇ ಅಂತ ಕರೀತಾರೆ. ಕಂಬ ಎಲ್ಲರೂ ಸ್ತ್ರೀನ ಹೆಣ್ಣ ಜಡ. ಭಗವಂತ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ, ಎಲ್ಲ ಕಡೆ ನಾನು ವ್ಯಾಪ್ತನಾಗಿದ್ದೇನೆ. ನನ್ನ ಬರುವಿಕೆಗೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ನಮ್ದು ಹಾಗಲ್ಲ, ನಾವು ಎಲ್ಲೋ ಇದ್ವಿ, ಸೃಷ್ಟಿಗಿಲ್ಲದೆ ಎಲ್ಲೋ ಇದ್ವಿ. ನಮ್ಮ ಸೃಷ್ಟಿಗೆ ಈ ಅಮ್ಮ ಈ ಅಪ್ಪ ಬೇಕು. ಆದರೆ ಎಲ್ಲ ಕಡೆ ಇರುವ ಭಗವಂತನ ಸೃಷ್ಟಿಗೆ ಯಾರ ಅಪ್ಪ ಅಮ್ಮನ ನೆಸೆಸಿಟಿ ಇಲ್ಲ. ಭಗವಂತ ಹುಟ್ಟಿದ ಅಂದರೆ ಕಂಡ ಅಂತ. ಹುಟ್ಟಿದ ಅಂದರೆ ಏನರ್ಥ? ಕಂಡ. ಕಂಡದ್ದಕ್ಕೆ ಜನ ಏನಂತಾರೆ? ಅವನಿಗೆ ಹುಟ್ಟಿದ ಅಂತಾರೆ ಅಷ್ಟೇ ವಿನಃ ನಿಜವಾಗಿಯೂ ದೇವರು ಅಣುರೇಣು ತೃಣಕಾಷ್ಟ ಪರಿಪೂರ್ಣ. ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ. ಅವನು ಎಲ್ಲ ಕಡೆ ಇದ್ದಾನೆ. ಆದರೆ ಏನು ಪ್ರಾಬ್ಲಮ್ ಅಂದರೆ ನೋಡೋ ಕಣ್ಣು ನಮಗಿಲ್ಲ. ನಾವು ನಮ್ಮ ಜೀವನದಲ್ಲಿ ಸತ್ಕರ್ಮವನ್ನು ಮಾಡಿ
ಎಲ್ಲ ಕಡೆ ಇರುವ ದೇವರನ್ನು ನೋಡುವ ಕಣ್ಣನ್ನು ಪಡಿಬೇಕು. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು. ನೋಡಿ, ಹಿರಣ್ಯಕಶ್ಯಪ ಪ್ರಹ್ಲಾದನನ್ನ ಪ್ರಶ್ನೆ ಮಾಡ್ತಾನೆ, ಎಲ್ಲಿದಾನ್ ನಿನ್ನ ದೇವರು ಅಂದ. ನಮಗೂ ಎಷ್ಟೋ ಜನ ಕೇಳ್ತಾರೆ, ಹೊಸ ಮನೆ ಕಟ್ಟಿದಾಗ ಎಲ್ಲಿ ನಿಮ್ಮ ದೇವ್ರ ಮನೆ ಅಂತಾರೆ ಅಲ್ವಾ. ದೇವ್ರ ಮನೆ ಮಾಡಿದ್ವಿ, ಹ್ಞೂ ಅಂತೀವಿ. ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋಗ್ತೀವಿ. ಅದೊಂದು 3x3 ತೋರಿಸಿ ಇದು ದೇವ್ರ ಮನೆ ಅಂತೀವಿ ಅಲ್ವಾ. ಪ್ರಹ್ಲಾದನಿಗೆ ಅವರಪ್ಪ ಕೇಳಿದ್ರು, ಎಲ್ಲಿ ನಿನ್ನ ದೇವರು ಅಂತ. ಪ್ರಹ್ಲಾದ ಏನು ಮಾಡಬೇಕಿದ್ದು, ಬನ್ನಿ ತೋರಿಸ್ತೀನಿ ಅಂತ ಪೆಟ್ಟಿಗೆ ತೆಗೆದು ಸಾಲಿಗ್ರಾಮ ತೋರಿಸ್ಬೇಕು ಬೇಡ, ಹಾಗೆ ತೋರಿಸ್ಲಿಲ್ಲ. ಎಲ್ಲಿ ನಿನ್ನ ದೇವರು ಅಂದರೆ ಪ್ರಹ್ಲಾದರಾಜರು ಏನಂದ್ರು, ಸಹ ಸರ್ವತ್ರ ಅಂದ್ಬಿಟ್ರು, ಎಲ್ಲ ಕಡೆ ಇದ್ದಾನೆ ಅಂದರು. ಅಂದ ತಕ್ಷಣ ಹಿರಣ್ಯಕಶ್ಯಪಗೆ ಸಿಟ್ಟು. ಅಲ್ಲ, ಎಲ್ಲಿರಬೇಕೋ ಅಲ್ಲೇ ಇರಲಾರ್ದವನು ಎಲ್ಲ ಕಡೆ ಹೇಗಿರ್ತಾನೆ? ನಿಜವಾಗಿಯೂ ದೇವರ ಮನೆ ಯಾವುದು ಹೇಳಿ, ವೈಕುಂಠ. ಹಿರಣ್ಯಕಶಿಪು ಅಂದ, ನಾನು ನೇಟಿವ್ ಪ್ಲೇಸ್ಗೆ ಹೋಗಿ ನೋಡ್ಕೊಂಬಂದೆ, ಅಲ್ಲೇ ಇಲ್ಲ, ಇನ್ನು ಎಲ್ಲ ಕಡೆ ಎಲ್ಲಿರ್ತಾನೆ? ಇವನು ಯಾವ ವೈಕುಂಠಕ್ಕೆ ಹೋಗಿದ್ನೋ ಗೊತ್ತಿಲ್ಲ. ಕೆಲವರು ಮಧ್ಯಾಹ್ನ ಬರ್ತಿರ್ತಾರೆ, ಆಚಾರ್ಯ ಎಲ್ಲಿ ಹೋಗಿ ಬಂದ್ರಿ, ವೈಕುಂಠಕ್ಕೆ ಹೋಗಿದ್ದೆ ಅಂತಾರೆ. ಆ ಥರ ಯಾವುದೋ ವೈಕುಂಠಕ್ಕೆ ಹೋಗಿರ್ಬೇಕೇ ವಿನಃ ದೇವರು ವಾಸ ಮಾಡುವ ವೈಕುಂಠಕ್ಕೆ ಯಾರ್ಯಾರಿಗೂ ಹೋಗ್ಲಿಕ್ಕಿಲ್ಲ. ಇವನಂದ, ವೈಕುಂಠದಲ್ಲೇ ಕಾಣಲಾರದ ದೇವರು ಎಲ್ಲ ಕಡೆ ಹೇಗಿರ್ತಾನೆ? ಇವನ್ ತಲೆ ಒಳಗೆ ದೇವರು ಇಲ್ಲ ಅಂತ. ಹಿರಣ್ಯಕಶ್ಯಪುಗೆ ದೇವರಿಲ್ಲ ಅಂತ ಚೆನ್ನಾಗಿ ದೃಢತೆ. ಅದಕ್ಕೆ ಪ್ರಹ್ಲಾದನ ಕೇಳ್ದ, ನಿನ್ನ ದೇವರು ಎಲ್ಲ ಕಡೆ ಇದ್ದಾನ ಅಂದ. ಮತ್ತೆ ಇದ್ದಾನೆ ಎಂದ. ಕಡೆಗೆ ಹಿರಣ್ಯಕಶ್ಯಪು ಕೇಳ್ದ, ಎಲ್ಲ ಕಡೆ ಇರೋ ದೇವರು ಈ ಕಂಬದಲ್ಲಿ ಯಾಕಿಲ್ಲ ಅಂದ. ಸುಮ್ಮನೆ ನಾವೆಲ್ಲ ನೋಡುವ ಈ ಕಂಬದಲ್ಲಿ ಆ ಕಂಬದಲ್ಲಿ ಅವೆಲ್ಲ ಇಲ್ಲ. ಇವನಿಗೂ ಕಾನ್ಫಿಡೆನ್ಸ್, ಅವನಿಗೂ ಕಾನ್ಫಿಡೆನ್ಸ್. ಇವನಿಗೆ ದೇವರಿಲ್ಲ ಅಂತ ನಂಬಿಕೆ, ಅವನಿಗೆ ದೇವರಿದ್ದಾನೆ ಅಂತ ನಂಬಿಕೆ, ಇಷ್ಟೇ. ಅದಕ್ಕೆ ಅವನೇನು ಕೇಳಿದ ಹಿರಣ್ಯಕಶ್ಯಪ, ಎಲ್ಲ ಕಡೆ ನಿನ್ನ ದೇವರು ಇರೋದಾದರೆ ನನ್ನ ಮನೆಯ ಈ ಕಂಬದಲ್ಲಿ ಯಾಕೆ ಇಲ್ಲ ಅಂದ. ಇಲ್ಲಿ ಕಾಣಿಸ್ತಾನ, ಇಲ್ಲಿ ತೋರಿಸ್ತೀಯ ಕೇಳಿಲ್ಲ, ಈ ಕಂಬದಲ್ಲಿ ಯಾಕಿಲ್ಲ ಅಂದ. ಪ್ರಹ್ಲಾದರಾಜರು ಏನಂದ್ರು ಗೊತ್ತಾ? ಹೀಗೆ ನೋಡಂದ್ರು, ಕಾಣಿಸ್ತಾ ಇದ್ದಾನಲ್ಲ ಅಂದರು. ದೃಶ್ಯತೆ ಅಂದರು. ಇದು ಪ್ರಹ್ಲಾದರಾಜರ ದೊಡ್ಡ ಲೆವೆಲ್, ಎತ್ತರ. ಅವರು ಈ ಕಂಬದಲ್ಲಿ ಮಾತ್ರ ಕಂಡದ್ದಲ್ಲ, ಎಲ್ಲ ಕಂಬದಲ್ಲೂ ನೋಡ್ತಾ ಇದ್ರು. ಪ್ರಹ್ಲಾದರಾಜರಿಗೆ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅವರು ಎಲ್ಲೆಲ್ಲಿ ನೋಡಿದ್ರು, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಜಗವೆಲ್ಲ ಶ್ರೀರಾಮ. ಯಾಕೆ ಗೊತ್ತಾ? ಅವರಿಗೆ ದೇವರನ್ನ ನೋಡುವ ಕಣ್ಣಿತ್ತು. ಅವರು ಏನು ವಸ್ತು ನೋಡಿದ್ರು ವಸ್ತುವಿನ ಒಳಗಿರುವ ಭಗವದ್ ರೂಪವನ್ನೇ ನೋಡ್ತಿದ್ರು. ಇವತ್ತು ನಮಗೆ ದೇವರಲ್ಲೇ ದೇವ್ರು ಕಾಣಲ್ಲ, ದೇವ್ರನ್ನೇ ಒದ್ಕೊಂಡು ಹೋಗ್ಬಿಡ್ತೀವಿ, ಕೂತವ್ರನ್ನೇ ಒದ್ಕೊಂಡು ಹೋಗ್ಬಿಡ್ತೀವಿ. ನಮಗೆ ನಮ್ಮ ಕಣ್ಣು ನೆಟ್ಟಿಗಿಲ್ಲ, ನೋಡಬಾರ್ದು ನೋಡಿ 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 ಹಾಳಾಗೋಗಿದೆ. ಈ ದೇವರನ್ನ ನೋಡಲಿಕ್ಕೆ ಒಂದು ಸ್ಪೆಷಲ್ ಕಣ್ಣಿದೆ, ಅದು ಲಕ್ಷ್ಮಿ ಕೊಟ್ಟರೆ ಉಂಟು, ಇಲ್ಲದೇ ಇರಲಿಲ್ಲ. ನಿಮಗೆಲ್ಲ ಗೊತ್ತಿತ್ತು, ಈ 3D ಅಂತ ಬಂದಿತ್ತು, 3D ಅಂತ ಆ ಚಿತ್ರ. ಅದನ್ನು ನೋಡ್ಬೇಕಾದ್ರೆ ಕನ್ನಡಕ ಹಾಕೋಬೇಕು. ಸುಮ್ಮನೆ ಕೂತವ್ರಿಗೆ ಏನೂ ಗೊತ್ತಾಗಲ್ಲ, ಆ ಕನ್ನಡಕ ಹಾಕ್ಕೊಂಡವ್ರಿಗೆ ಅಷ್ಟೇ ಆ 3D ಎಫೆಕ್ಟ್ ಅಲ್ವಾ. ಹಾಗೆ ದೇವರನ್ನು ನೋಡ್ಲಿಕ್ಕೆ ಒಂದು ಕನ್ನಡಕ ಬೇಕು. ಆ ಕನ್ನಡಕಕ್ಕೆ ಉಪನಯನ ಅಂತಾರೆ. ಕಣ್ಣು ಕಾಣಿಸ್ದಿದ್ದಾಗ ಹಾಕೊಳ್ಳೋದೆ ಚಸ್ಮಾ, ಉಪನಯನ. ದೇವರು ಕಾಣಿಸಲ್ಲ, ಅದಕ್ಕೊಂದು ವೇದದ ಕಣ್ಣು ಬೇಕು, ಅದು ಕೊಡೋಳು ತಾಯಿ. ಆ ಕಣ್ಣು ಯಾರಿಗಿರುತ್ತೆ? ಅವ್ರಿಗೆಲ್ಲ ಕಡೆ ದೇವರು ಕಾಣ್ತಾನೆ. ಇಲ್ಲಿ ಹೇಳ್ತಾರೆ, ನರಸಿಂಹದೇವರು ಬಂದ್ರಲ್ಲ, ಆಗ ಯಾವ ತಾಯಿ ಹಡಿದ್ಲು? ಆ ನರಸಿಂಹದೇವರಿಗೆ ತಂದೆ ಯಾರು? ಆ ನರಸಿಂಹದೇವರಿಗೆ ತಾಯಿ ಯಾರು? ಅದರಿಂದ ದೇವರಿಗೆ ತಂದೆ ತಾಯಿ ಇದ್ದಾರೆ ಅಂತ ತಿಳ್ಕೊಳ್ಬಾರ್ದು. ಅವನು ಶಾಸ್ತ್ರಯೋನಿತ್ವಾತ್ವೋಮ್ ಅಂಥೇಳಿ ಅವನು ಶಾಸ್ತ್ರದಿಂದ ಮಾತ್ರ ತಿಳಿಯಲಿಕ್ಕೆ ಬರುವವನೇ ವಿನಃ ಮತ್ತಾವುದರಿಂದಲೂ ಅಲ್ಲ. ತಥೈವ ಮಾಯಾ ಹರಿಣೋಪರೀಶ ಬಭೂವನಂದಸ್ಯ ಕಲಸ್ಯ ರತ್ನೇ ಹರಿಸ್ತು ಗೀತ್ಯಾದಿ ವಿಮೋಹರಾಶೆ ಭವಿಷ್ಯತೋಸ್ಯಾಮಿಹ ಮೂಲಭೂತ. ಭಗವಂತನ ಆಜ್ಞಾನುಸಾರವಾಗಿ ನಂದಗೋಕುಲದಲ್ಲಿ, ನಂದಗೋಪನ ಮನೆಯಲ್ಲಿ, ನಂದಗೋಪನ ಹೆಂಡತಿಯಾದ ಯಶೋದೆಯ ಮಡಿಲಲ್ಲಿ ಜಗಜ್ಜನನಿಯಾದಂತಹ ದುರ್ಗಾದೇವಿ ತಾನು ಅಲ್ಲಿ ಹೆಣ್ಣು ಮಗುವಾಗಿ ಅವತಾರ ಮಾಡಿದ್ದಾಳೆ. ಅವಳ ಹೆಸರೇ, ದೇವರ ಹೆಂಡತಿ ಹೆಸರೇನು ಗೊತ್ತಾ? ಮಾಯಾ. ಮಾಯಾ ಮಾಯಾ ಅಷ್ಟೆ. ಏನು ಮಾಯಾ? ಅವಳು ತನ್ನ ಮಾಯೆಯಿಂದ ಎಲ್ಲರನ್ನೂ ಆವರಿಸ್ಬಿಟ್ಲಂತ.
ಮಾಯಾ ಅಂದರೆ ಇಚ್ಛಾ ಅಂತ. ನಂದಗೋಪನ ಹೆಂಡತಿಯಲ್ಲಿ ಕೃಷ್ಣ ನನ್ನ ಮಗು ಅನ್ನುವ ಇಚ್ಛೆ ಬರುವ ಹಾಗೆ ಆವರಿಸಲಿಕ್ಕೋಸ್ಕರವಾಗಿ ದುರ್ಗಾದೇವಿ ನಂದಗೋಪನ ಮನೆಯಲ್ಲಿ ಅವತಾರ ಮಾಡಿದ್ದಾಳೆ. ಯದಿ ಸ್ಮ ಧೀಮಾನ್ ವಸುದೇವ ಗೇಹೇ ವಾಸೋ ಮಮ ಸ್ಯಾದಿಹ ತರ್ಹಿ ಕಂಸಃ ಸುಹೃದ್ವದ ಕ್ಲೇಶ ವಿದೂರ ಏವ ಯಮಾತಿಥಿ ಸ್ಯಾಗಮದ್ವ್ರಜಂತತಃ. ಕೃಷ್ಣ ಪರಮಾತ್ಮ ತನ್ನ ತಂದೆಯಾದ ವಸುದೇವನಿಗೆ ಮೊದಲೇ ಹೇಳಿದ್ದ, ನೋಡು, ನಾನು ಮಗುವಾಗಿ ಬಂದುಬಿಟ್ರೆ ನನ್ನನ್ನು ಇಲ್ಲೇ ಇಟ್ಕೊಂಡ್ಬಿಡ್ತೀರಿ, ಮುಂದೇನು ಮಾಡ್ಬೇಕು ನಿಮ್ಗೆ ಹೇಳೋರು ಯಾರು ಇರಲ್ಲ, ಅದಕ್ಕೆ ನಾನು ಏನು ಮಾಡಬೇಕು ಅದೆಲ್ಲ ನಿಮಗೆ ಹೇಳಿಬಿಟ್ಟು ಆಮೇಲೆ ಮಗು ಆಗ್ತೀನಿ ಅಂತ ಬಂದ ತಕ್ಷಣ ಅಪ್ಪ ಅಮ್ಮನ ಜಾತಕ ಹೇಳ್ದ. ಎಲ್ಲರೂ ಮಕ್ಕಳ ಜಾತಕ ಬರೆಸ್ತಾರೆ ಅಪ್ಪ ಅಮ್ಮ, ಆದರೆ ಮಗನೇ ಅಪ್ಪ ಅಮ್ಮನ ಜಾತಕ ಹೇಳ್ದ, ಈ ಜನ್ಮದ್ದಲ್ಲ ಜನ್ಮ ಜನ್ಮಾಂತರದ ಜಾತಕ ಹೇಳ್ತೇನೆ ಅಂತ. ಇದು ಕೃಷ್ಣನಿಗೆ ವಸುದೇವನ ಜಾತಕ ಅಲ್ಲ, ನಮ್ಮೆಲ್ಲರ ಜಾತಕನೂ ಗೊತ್ತಿದೆ. ಅದಕ್ಕೆ ನೀವು ದೇವ್ರ ಮುಂದೆ ಹೋಗಿ ನಿಮ್ಮ ಗೋತ್ರ ನಕ್ಷತ್ರ ಏನು ಹೇಳಬೇಕಾದ್ದೇ ಇಲ್ಲ. ನೀವು ಹೇಳಿದ್ರಿ ಈ ಜನ್ಮದ್ದು ಹೇಳ್ತೀರಿ, ಅವನಿಗೆ ಜನ್ಮ ಜನ್ಮಾಂತರದ ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ಮನೆಯವ್ರ ಹೆಸರು, ನಿಮ್ಮ ಮಕ್ಕಳ ಹೆಸರು, ನೀವೇನೇನು ಮಾಡಿದ್ರಿ ಎಲ್ಲ ಎಷ್ಟೋ ಜನ್ಮದ್ದು ಅವನಿಗೆ ಗೊತ್ತಿದೆ. ವಸುದೇವನಿಗೆ ಸ್ಯಾಂಪಲ್ ಹೇಳ್ದ, ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಅದರಿಂದ ಜನ್ಮದಲ್ಲಿ ಏನಾಗಿದ್ದು, ನಿಮ್ಮ ಮನೆಯವ್ರು ಏನಾಗಿದ್ದರು, ನೀವೇಂದು ಎಲ್ಲ ಹೇಳಿ ಆದಮೇಲೆ ಹೇಳ್ದ, ನಾನು ಮಗು ಆದಮೇಲೆ ನನ್ನ ಮುಖ ನೋಡ್ಕೊಂಡು ನನ್ನ ಇಲ್ಲೇ ಇಟ್ಕೋಬೇಡಿ, ನನ್ನ ಬೇಗ ನಂದಗೋಕುಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಂದಗೋಪನ ಮಡಿಲಲ್ಲಿ, ಯಶೋದೆಯ ಮಡಿಲಲ್ಲಿ ನನ್ನನ್ನು ಮಲಗಿಸಿ ಅಲ್ಲೊಂದು ಹೆಣ್ಣು ಕೂಸಿರುತ್ತೆ ತಂದುಬಿಡ ಅಷ್ಟೇ, ಯಾಕೆ ಏನು ಕೇಳಬೇಡ, ನಾ ಏನು ಹೇಳ್ದೆ ಅದು ಮಾಡು, ಇದರಿಂದ ನಿಂಗೆ ನನ್ನ ಅನುಗ್ರಹ ಆಗುತ್ತೆ ಅಂತ ಭಗವಂತ ಆಜ್ಞೆ ಮಾಡ್ತಾ ಇದ್ದಾನೆ. ನಮಗೊಂದು ಆಸೆ, ನಮಗೊಂದು ಆಶ್ಚರ್ಯ, ಅಲ್ಲ ಕೃಷ್ಣ ಅಂದರೆ ದೇವರು, ಅವನು ಸರ್ವಶಕ್ತ. ಹುಟ್ಟಿದ ತಕ್ಷಣ ಸಿಟಿ ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟ. ನಾವೆಲ್ಲ ಹಳ್ಳಿ ಬಿಟ್ಟು ಸಿಟಿಗೆ ಬರ್ತೀವಿ ನಾವು ಅಲ್ವಾ. ಕೃಷ್ಣ ಹುಟ್ಟಿದ್ದು ಮಥುರಾಪಟ್ಟಣ, ಹೋಗಿದ್ದು ನಂದಗಾಂವ್ ಹಳ್ಳಿ. ಕೆಟ್ಟ ಪಟ್ನ ಸೇರು ಅಂತಾರೆ. ಇವನು ಒಳ್ಳೆಯವನು, ಪಟ್ನ ಬಿಟ್ಟು ಹಳ್ಳಿಗೆ ಹೋದ್ನಲ್ಲ, ಯಾಕೆ? ಯಾಕಂದರೆ ಕೃಷ್ಣಂಗೂ ಭಯ. ಏನಂದರೆ 6 ಮಕ್ಕಳನ್ನು ಅಪ್ಪಳಿಸಿ ಕೊಂದ ಸೋದರ ಮಾವ ಕಂಸ ನನ್ನನ್ನು ಬಿಡ್ತಾನ? ನಾನು ಹುಟ್ಟಿದ್ದು ಗೊತ್ತಾಯಿತು ಅಂದ ತಕ್ಷಣ ಬಂದು ನನ್ನನ್ನು ಅಪ್ಪಳಿಸಿ ನೆಲಕ್ಕೆ ಕೊಂದುಬಿಟ್ರೆ ಬೇಡ, ಸ್ವಲ್ಪ ನಾ ಹೋಗಿ ಸ್ವಲ್ಪ ಶಕ್ತಿ ಸಂಪಾದನೆ ಮಾಡ್ಕೊಂಡು ಬಂದು ಆಮೇಲೆ ಸೋದರ ಮಾವನ ವಿಚಾರಿಸ್ಕೊಳ್ಳೋಣ. ಕೆಲವರು ತುಂಬ ಸೋತು ಹೋಗಿದ್ರೆ ಅಂತಾರೆ, ಈಗ ನಿಮ್ಮ ಕಾಲ ನಡೀಲಿ, ನಾಳೆ ನಮಗೂ ಒಂದು ಕಾಲ ಬರುತ್ತೆ, ಅವಾಗ ನೋಡ್ಕೋತೀವಿ, ಹೀಗಂತಿರ್ತಾರಲ್ಲ. ಹಾಗೆ ಕೃಷ್ಣನು ಕಾಲಕ್ಕಾಗಿ ಕಾದ್ನ. ಕೃಷ್ಣ ಮತ್ತೆ ಯಾಕೆ ಹೋದ ಅಂದರೆ ವಾದಿರಾಜರು ಹೇಳ್ತಾರೆ, ನಿಜವಾಗಿಯೂ ಕಂಸ ಮಾಡಿದ ಮೋಸ ಇದೆಯಲ್ಲ, ಆ ತಾಯಿಗೆ ತುಂಬ ನೋವು ಕೊಟ್ಟಿದ್ದಾನೆ. 6 ಮಕ್ಕಳನ್ನು ದೇವಕಿಯ ಕಣ್ಣೆದುರಿಗೆ ಬಂಡೆಗೆ ಅಪ್ಪಳಿಸಿ ಕೊಂದಿದ್ದಾನೆ. ಆ ತಾಯಿಗೆ ಎಷ್ಟು ನೋವಾಗಿದೆ ರೀ. ಕೃಷ್ಣ ಅಂತಾನೆ, ನಮ್ಮಮ್ಮನ ಇಷ್ಟು ಗೋಳೈಕೊಂಡಿದೆಯಾ, ಹಾಗಾದ್ರೆ ನಿನಗೆ ಇಮ್ಮಿಡಿಯೇಟ್ ಸಾವು ಕೊಡಲ್ಲ ಅಂದ. ಚೆನ್ನಾಗಿ ಚಿತ್ರಹಿಂಸೆ ಕೊಡ್ತೀನಿ, ಬಂಧುಗಳನ್ನು ಕಳ್ಕೊಂಡಾಗ ಎಷ್ಟು ನೋವಾಗತ್ತೆ ಅದು ನಿನಗೆ ಕೊಡ್ತೀನಿ, ಆಮೇಲೆ ನಿನ್ನ ಕೊಲ್ತೀನಿ. ಈಗೇನಂದರೆ ನಾನು ಇಲ್ಲೇ ಇದ್ದರೆ ಕಂಸ ಬರ್ತಾನೆ, ನನ್ನ ಹಿಡ್ಕೊಳ್ತಾನೆ, ಕೊಲ್ಲಿಕ್ಕೆ ಹೋಗ್ತಾನೆ. ನಾನು ಸಾಯೋ ಐಟಮ್ ಅಲ್ಲೇ ಅಲ್ಲ, ನನ್ನನ್ನು ಸಾಯಿಸಬೇಕು ಅಂತ ಬಂದವರು ಬದುಕಲ್ಲ, ಸಾವಂತ ನಿರ್ಧಾರ. ಕೆಲವ್ರು ಅಂತಾರೆ ಜಗಳ ಇವತ್ತು 2ರಲ್ಲಿ 1 ಡಿಸೈಡ್ ಆಗಬೇಕು ಅಂತಿರ್ತಾರೆ. ಜಗಳ ಆಡ್ತಾ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿರ್ತಾರೆ ಅಂದರೆ ಇವತ್ತು 2ರಲ್ಲಿ 1 ಡಿಸೈಡ್ ಅಂತ. ಕಂಸ ಬರುವಾಗಲೇ ಹಾಗೆ ಬರ್ತಾನೆ, ಇವತ್ತು 2ರಲ್ಲಿ 1 ಡಿಸೈಡು ಅಂತ. ಅದು ಡಿಸೈಡ್ ಆಗೇ ಹೋಗಿದೆ. ಯಾಕೆಂದರೆ ಭಗವಂತ ಸಾಯಲ್ಲ. ದೇವ್ರು ಯಾಕೆ ಸಾಯಲ್ಲ ಗೊತ್ತಾ? ದೇವರಿಗೆ ಭಿನ್ನವಾದ ದೇವರ ಪ್ರಾಣ ಅಂತಿಲ್ಲ. ನಾವು ಬೇರೆ, ನಮ್ಮ ಪ್ರಾಣ ಬೇರೆ ಅಲ್ವಾ. ದೇವರಿಗೆ ದೇವರು ಬೇರೆ, ದೇವ್ರ ಪ್ರಾಣ ಬೇರೆ ಅಂತಿಲ್ಲ. ಹೀಗಾಗಿ ದೇವರಿಂದ ಪ್ರಾಣವನ್ನು ಬೇರೆ ಮಾಡಲಿಕ್ಕೆ ಬರಲ್ಲ, ನಮ್ಮಿಂದ ಪ್ರಾಣ ಬೇರೆ ಮಾಡ್ಬೋದು ಅಲ್ವಾ. ತುಂಬ ಜನಕ್ಕೆ ಗೊತ್ತಿಲ್ಲದೆ ದೇವ್ರನ್ನೇ ಕೊಂದುಬಿಡ್ತೀನಿ ಅಂತ ಬರ್ತಾರೆ. ಅದಕ್ಕೆ ಯಾರು ಭಗವಂತನನ್ನು ಯಾವ ಬಗೆಯಿಂದ ಉಪಾಸನೆ ಮಾಡ್ತಾರೆ ಅವರಿಗೆ ಆ ಬಗೆಯ ಫಲ ಕೊಡ್ತಾನೆ ಭಗವಂತ. ದೇವರು ಸಾಯಲಿ ಅಂತ ಬಂದರೆ ದೇವರು ನೀನೇ ಸಾಯಿ ಅಂತ ಅವನ್ನೇ ಕೊಂದುಬಿಡ್ತಾನೆ. ಅದರಿಂದ ಅವನು ಸಾಯಬಾರ್ದು. ಸಾವು ಒಂದು ರೀತಿ ಸುಖ. ಸಾವಿದೆಯಲ್ಲ, ಸತ್ತವರಿಗೆ ಸುಖ, ಇದ್ದವ್ರು ಅಳ್ತಿರ್ತಾರೆ. ಸತ್ತವ್ರು ಎಲ್ಲರೂ ಅಳ್ತಾರ, ಸತ್ತೋಗ್ಬಿಟ್ಟಿರ್ತಾನೆ, ಎಲ್ಲ ಅಳೋದು ನೋಡಿ, ಅಯ್ಯೋ ನೀವು ಅಳ್ತಾ ಇದ್ದೀರ, ನಾನು 1 ನಿಮಿಷ ಹತ್ಬಿಟ್ಟು ಸಾಯ್ತೀನಿ ಅಂತ ಯಾರು ಎದ್ದೇಳ್ತಾರ? ಸತ್ತವನಿಗೆ ಸಾವು ಸುಖ. ಯಾಕೆ ಗೊತ್ತಾ? ತುಂಬ ಸಾಲ ಮಾಡಿಬಿಟ್ಟಿರ್ತಾನೆ, ಸತ್ತ ಮೇಲೆ ಯಾರೂ ಕೇಳಲ್ಲ, ಆರಾಮ್ ಸತ್ತೋಗ್ಬಿಡ್ತಾನೆ. ತುಂಬ ರೋಗ ಇರುತ್ತೆ,
ಸತ್ತು ಹೋಗ್ತಾನೆ, ರೋಗದ ಬಾಧೆನೇ ಇಲ್ಲ, ತುಂಬ ಮೋಸ ಮಾಡಿರ್ತಾನೆ, ಯಾರು ಬಂದು ಕೇಳು ಸತ್ತೇ ಹೋಗ್ಬಿಟ್ಟಿರ್ತಾನೆ. ಸಾವು ಒಂದು ರೀತಿ ಸುಖ, ಆ ಸುಖ ಇವನಿಗೆ ಸಿಗಬಾರ್ದು, ಇವನು ನರಳಿ ನರಳಿ ಸಾಯ್ಬೇಕು. ನೋಡಿ, ಇದರೊಳಗೆ ಒಂದು ಕಥೆ ನಮಗೆ ಕೃಷ್ಣ ಹೇಳ್ತಾ ಇರ್ತಕ್ಕಂಥದ್ದು. ಏನು ಕಥೆ ಅಂದರೆ, ಇವತ್ತು ಜಗತ್ತಲ್ಲಿ ತುಂಬ ಅನ್ಯಾಯ ಮಾಡಿದವ್ರನ್ನ ಕೊಂದು ಹಾಕಿಬಿಡ್ತಾರೆ. ಕೊಲ್ಲಬಾರ್ದು. ನಾವೆಲ್ಲ ನೋಡುತ್ತೆ, ದೇಶಾದ್ಯಂತ ಭಯೋತ್ಪಾದಕರ ಗಲಾಟೆಗಳು ನೋಡ್ತಾ ಇದ್ದೀವಿ. ಒಂದೇ ದಿನ 100-200 ಜನರನ್ನು ಅನ್ಯಾಯವಾಗಿ ಕೊಂದವರು ಸಿಕ್ಕಾಗ ಕೊಲ್ಲಬಾರ್ದು, ಅವನು ಚೆನ್ನಾಗಿ ಗೋಳೈಕೋಬೇಕು, ಅವ್ರನ್ನ ಕೈ ಕಾಲು ತೆಗೆದು ಅವರು ಬದುಕಬೇಕು, ಅವರು ಸಾವಿನ ಉದ್ದಕ್ಕೂ ನೋವು ಅನುಭವಿಸಬೇಕು. ಆಗಷ್ಟೇ ಜನ ಅಂಥ ಕೆಲಸ ಮಾಡಲಿಕ್ಕೆ ಹೋಗಲ್ಲ. ಎಲ್ಲಿ ತನಕ ಈ ಕ್ರೈಮ್ಗೆ ಶಿಕ್ಷೆ ಕಡಿಮೆ ಇರುತ್ತೆ ಅಲ್ಲಿವರೆಗೂ ತಪ್ಪುಗಳು ಮಾಡಬಾರ್ದೆಲ್ಲ ನಡೀತಾನೇ ಇರುತ್ತೆ. 100 ಜನರನ್ನು ಕೊಂದವನ್ನ ಅನೇಕ ವರ್ಷಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವನು ಒಳ್ಳೆ ವೈಭವದ ಬಂಗ್ಲೆ ಥರ ಜೈಲಲ್ಲಿಟ್ಟು ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಟಿಫನ್ನು, ದೊಡ್ಡ ದೊಡ್ಡ ಲೋಟದಲ್ಲಿ ಹಾಲು, ಮನೇಲಿದ್ದರೆ ಇಟ್ಟು ಸಿಗಲ್ಲ, ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅವನು ವರ್ಷಾಂತರ ಕಾಲ ನೋಡಿಕೊಂಡು ಅವನ ಆಮೇಲೆ ಕೊಲ್ಲೋದು ಏನೇನು ಅರ್ಥ ಇಲ್ಲ. ಕೃಷ್ಣ ಅಂತಾನೆ, ಯಾರು ಪಾಪಿಗಳೋ ಯಾರು ಅನ್ಯಾಯ ಮಾಡ್ತಾರೋ ಅವ್ರನ್ನ ಕೊಲ್ಲೋ ವಿಧಾನ ನಾ ತೋರಿಸ್ತೇನೆ ಎಂದ. ಮೊದಲು ಕಂಸನ್ ಕೊಲ್ಲಿಲ್ಲ, ಕಂಸನ್ ಕಡೆಯವರು ಅಂತ ಯಾರಿದ್ರು ಒಬ್ಬೊಬ್ಬರನ್ನೇ ಮುಗಿಸ್ದ. ಅವರೆಲ್ಲರೂ ಸತ್ತಾಗ ಕಂಸ ಅತ್ತ. ಆ ಅಳು ಕೃಷ್ಣನಿಗೆ ಬೇಕಿತ್ತು. ಹಾಗೆ ನಾ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಕೃಷ್ಣ ಪರಮಾತ್ಮ ನಂದಗೋಕುಲಕ್ಕೆ ಹೋದದ್ದೇ ವಿನ ಕಂಸನ ಭಯದಿಂದ ಅಲ್ಲ. ಮತ್ತೆ ಯಾಕೆ ಹೋದ? ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.